Okay guys, ಕಳೆದ ತರಗತಿಯಲ್ಲಿ ನಾವು ಕ್ವೆಶ್ಚನ್ ಟ್ಯಾಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. So now we are going to know the new chapter, subject verb agreement. Yes, let us come to know what is subject verb agreement. Yes, as we know, the title itself said that subject means nothing but what? All the pronouns like persons, like I, we, you, he, she, it, they. Those are called what you know, subjects. Then what do you mean verb? Verb, that may be action word or that may be helping verb, means position verb. So those are called what you know, verbs. So there must be agreement including that. So that's called what you know, verb, subject verb agreement. Let us move to the next chapter. Yes, what is subject verb agreement? See, subject verb agreement means a subject and it's a verb must be both singular or both plural. So a singular subject takes a singular verb, a plural subject takes a plural verb. Here we should know properly what singular subject and as well as plural subject, and singular subject takes the singular verb and plural subject takes the plural verb. So what do you mean singular first of all, what do you mean plural second, and what do you mean singular verb, and what do you mean plural verb? We have to know completely each and different part. Okay, see, ನೋಡಿ ಇಲ್ಲಿ ಏನಾಗುತ್ತೆ ಅಂದರೆ ಸಬ್ಜೆಕ್ಟು ವರ್ಬು ಅಗ್ರಿಮೆಂಟ್ ಹೆಸರೇ ಹೇಳ್ಬಿಡ್ತದೆ. ಏನು ಸಬ್ಜೆಕ್ಟ್ ಅಂದರೆ ವ್ಯಕ್ತಿ, ವರ್ಬ್ ಅಂದರೆ ಆ ವ್ಯಕ್ತಿ ಜೊತೆಗೆ ನಾವು ಬಳಸುವಂಥ ಕ್ರಿಯಾಪದವಾಗಿರ್ಬೋದು ಅಥವಾ ಸಹಾಯಕ ಕ್ರಿಯಾಪದವಾಗಿರ್ಬೋದು. ಅಗ್ರಿಮೆಂಟ್ ಅಂದರೆ ಅಕಾರ್ಡಿಂಗ್ ಟು ಟೆನ್ಸಸ್ ಆರ್ ಅಕಾರ್ಡಿಂಗ್ ಟು ಗ್ರಾಮರ್ ಬೇಸ್ ವಿ ಆರ್ ಗೋಯಿಂಗ್ ಟು ಗೆಟ್ ಸಮ್ ಅಗ್ರಿಮೆಂಟ್ಸ್. ಎಸ್, ಈಗ ಐ ಬಂತ ಪಕ್ಕದಲ್ಲಿ ಆ್ಯಮ್ ಇರಲೇಬೇಕು, ವಿ ಬಂತ ಪಕ್ಕದಲ್ಲಿ ಆರ್ ಇರಲೇಬೇಕು, ಹಿ ಬಂತ ಪಕ್ಕದಲ್ಲಿ ಈಸ್ ಇರಲೇಬೇಕು. ಸೊ ದೀಸ್ ಆರ್ ನಥಿಂಗ್ ಬಟ್ ವಾಟ್ ಯು ನೋ ಅಗ್ರಿಮೆಂಟ್, ಓನ್ಲಿ ಬಿಲಾಂಗ್ಸ್ ಟು ಪ್ರೆಸೆಂಟ್ ಟೆನ್ಸ್. ಇಫ್ ವಿ ಕಮ್ ಟು ಪಾಸ್ಟ್, ಒಂದು ವೇಳೆ ಭೂತಕಾಲಕ್ಕೆ ಬಂದರೆ ಅಲ್ಲಿ ಐ ಬಂತ ವಾಸ್ ಬರುತ್ತೆ, ವಿ ಯು ದೇ ಬಂತ ವಾಸ್, ನೆಕ್ಸ್ಟ್ ಪ್ಲೂರಲ್ ಫಾರ್ಮ್ ವರ್ ಅಂತ ಬರುತ್ತೆ. ಸೊ ಅದನ್ನು ಫ್ಯೂಚರ್ ಟೆನ್ಸಸ್ಗೆ ಬಂದರೆ ಶಾಲ್ ಆ್ಯಂಡ್ ವಿಲ್ ಅಂತ ಬರುತ್ತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ವಾಟ್ ಯು ನೋ ಅಗ್ರಿಮೆಂಟ್ ವಿತ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರೀತಾರೆ. ಆಯಿತಾ? ಸಿ, ದ ಟೈಟಲ್ ಇಟ್ ಸೆಲ್ಫ್ ಇಂಡಿಕೇಟ್ಸ್. ನೋಡಿ, ಟೈಟಲ್ ಹೇಳ್ಬಿಡುತ್ತೆ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೀನ್ಸ್ ಅ ಸಬ್ಜೆಕ್ಟ್, ಇಟ್ಸ್ ವರ್ಬ್ must be both singular or both plural, and a singular subject takes a singular verb and a plural subject takes a plural verb. ನೋಡಿ, ಇಲ್ಲಿ ಸಿಂಗುಲರ್ ಸಬ್ಜೆಕ್ಟು ಪ್ಲೂರಲ್ ಸಬ್ಜೆಕ್ಟು ಅವುಗಳ ಬಗ್ಗೆ ನಾವು ಇಲ್ಲಿ ಕ್ಲಾರಿಟಿ ತಗೊಳ್ತಾ ಹೋಗ್ಬೇಕಾಯ್ತಾ? ಎಸ್, ವಾಟ್ ಯು ಮೀನ್ ಸಿಂಗುಲರ್ ಸಬ್ಜೆಕ್ಟ್ ದೆನ್? ಎಸ್, ನೋಡಿ ನೆಕ್ಸ್ಟ್ ಗೊತ್ತಾಗುತ್ತೆ ನಿಮಗೆ. ಸಿ, ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಬಿ ಫಾರ್ಮ್ಸ್ ಆಫ್ ವರ್ಬ್ಸ್ ಆರ್ ದೇರ್. ಕೆಲವು ಬರ್ತವೆ, ವಿ ಕಾಲ್ ಫಾರ್ ದ್ಯಾಟ್ ವಾಟ್ ಬಿ ಫಾರ್ಮ್ಸ್ ಆಫ್ ವರ್ಬ್. ವಾಟ್ ಯು ಮೀನ್ ಬಿ ಫಾರ್ಮ್ಸ್ ಆಫ್ ವರ್ಬ್ಸ್? ಸಿ, ಇಲ್ಲಿ ಬಿ ಅಂತ ಕೊಟ್ಟಿದೆ. ಸೊ ಆಮ್ ಆರ್ ಈಸ್, ದೀಸ್ ಆರ್ ಆಲ್ ಕಾಲ್ಡ್ ವಾಟ್ ಯು ನೋ ಬಿ ಫಾರ್ಮ್ಸ್ ಆಫ್ ವರ್ಬ್ಸ್. ಏನಂತ ಹೇಳ್ತಾರೆ? ಆಮ್ ಆರ್ ಈಸ್. ಹಿಯರ್ ಇಫ್ ಯು ಕಮ್ ಟು ಪಾಸ್ಟ್ ಟೆನ್ಸ್, ವಾಸ್ ವರ್, ಏನಂತ ಹೇಳ್ತಾರೆ? ವಾಸ್ ವರ್. ಇಫ್ ಯು ಕಮ್ ಟು ಹಿಯರ್, ಶಾಲ್ ವಿಲ್. ಸಿ, ದೀಸ್ ಆರ್ ಆಲ್ ವಾಟ್ ನಥಿಂಗ್ ಬಟ್ ವಾಟ್ ಯು ನೋ ಬಿ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ. ಅಂದರೆ ನೋಡಿ, ಈಗ ಸಬ್ಜೆಕ್ಟ್ ಇವುಗಳು ಬಂದಾಗ ಇವುಗಳನ್ನ ಬಳಸಬೇಕು ಅಂತಲೇ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಲೈಕ್ ದಟ್ ಇದು ಪ್ರೆಸೆಂಟ್ ಟೆನ್ಸ್. ಇದಕ್ಕೆ ನಾವೇನಂತ ಕರಿತೀವಿ? ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೇವೆ. ಗಾಯ್ಸ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಇಲ್ಲಿ ನೋಡಿ. ಈ ಬಿ ಫಾರ್ಮ್, ಪ್ರೆಸೆಂಟ್ ಟೆನ್ಸ್ ಬಿ ಫಾರ್ಮ್ಸ್ ಯಾವ ಅಂದರೆ ಐ ಬಂದಾಗ ಫಸ್ಟ್ ಏನು ಬರಲೇಬೇಕು ಪಕ್ಕದಲ್ಲಿ? ಆ್ಯಮ್. ಸೊ ಐ ಅಂದರೆ ನಾನು, ಆ್ಯಮ್ ಅಂದರೆ ಇದ್ದೇನೆ. ಸೊ ಐ ಆ್ಯಮ್ ಅಂದರೆ ನಾನು ಇದ್ದೇನೆ. ಇಟ್ ಇಂಡಿಕೇಟ್ಸ್ ಆಲ್ವೇಸ್ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲವನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ. ಹಾಗೆ ನೋಡಿ, ವಿ ಯು ದೇ, ಇವು ಮೂರು ಬಂದಾಗ ಏನು ಬರುತ್ತೆ? ಯೂಶಲಿ ಆರ್ ಬರುತ್ತೆ. ನೋಡಿ, ಲೈಕ್ ದ್ಯಾಟ್. ನೋಡಿ, ವಿ ಆರ್, ವಿ ಅಂದರೆ ನಾವು, ಆರ್ ಅಂದರೆ ಇದ್ದೇವೆ. ವಿ ಆರ್ ಇನ್ಕ್ಲೂಡಿಂಗ್ ಬೋಟ್, ಇಟ್ ಇಂಡಿಕೇಟ್ಸ್ ವಾಟ್? ನಾವು ಇದ್ದೇವೆ. ದೆನ್ ಯು ಆರ್, ಇಟ್ ಇಂಡಿಕೇಟ್ಸ್ ಸಿಂಗುಲರ್ ಆ್ಯಂಡ್ ಆಸ್ ವೆಲ್ ಆಸ್ ಪ್ಲೂರಲ್, ಎರಡು ಬರ್ತೀವಿ. ಯು ಅಂದರೆ ನೀನು, ಆರ್ ಅಂದರೆ ಇದ್ದಿ. ಯು ಆರ್ ಅಂದರೆ ನೀನು ಇದ್ದಿ, ಸಿಂಗುಲರ್. ಸೊ ದೇ ಅಂದರೆ ಅವರು, ಆರ್ ಅಂದರೆ ಇದ್ದಾರೆ. ದೇ ಆರ್ ಅಂದರೆ ಅವರು ಇದ್ದಾರೆ, ಪ್ಲೂರಲ್. ನೋಡಿ, ಇದು ಯು ಅಂದರೆ ನೀನು ಮತ್ತು ನೀವು ಎರಡು ಅರ್ಥ ಕೊಡ್ತೇವೆ, ಎರಡಕ್ಕೂ ಒಂದೇ ಹೆಲ್ಪಿಂಗ್ ವರ್ಬ್ ಬರ್ತದೆ, ದಟ್ಸ್ ಕಾಲ್ಡ್ ಆರ್ ಅಂತ. ದೆನ್ ಹಿ, ಶಿ, ಇಟ್ ಬಂದಾಗ ಇವು ಮೂರಕ್ಕೂ ಹೆಲ್ಪಿಂಗ್ ವರ್ಬ್ ಒಂದೇ ಒಂದು ಅಗ್ರಿಮೆಂಟ್ ಆಗಿದೆ, ದಟ್ಸ್ ವಾಟ್? ಈಸ್. ಸೊ ನೋಡಿ, ಆಮ್, ಈಸ್, ಆರ್, ದೀಸ್ ಆರ್ ದ ಪ್ರೆಸೆಂಟ್ ಟೆನ್ಸ್ ಅಗ್ರಿಮೆಂಟ್ ವರ್ಬ್ ಅಂತ ಕರೀತಾರೆ. ಪ್ರೆಸೆಂಟ್ ಟೆನ್ಸ್ ಅಗ್ರಿಮೆಂಟ್ ವರ್ಬ್ ಇವೆಲ್ಲಕ್ಕೂ ಬಿ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ಕರೀತಾರೆ. ಆ ಬಿ ಫಾರ್ಮ್ಸ್ ಆಫ್ ವರ್ಬ್ಸಲ್ಲಿ ನಾವು ಮತ್ತೆ ಟೆನ್ಸಸ್ ಓರಿಯೆಂಟೆಡ್ ಚೇಂಜ್ ಮಾಡ್ಕೊಂಡಾಗ ಪ್ರೆಸೆಂಟ್ ಟೆನ್ಸ್ ವರ್ಬ್ ಅಂತ ಕರೀತಾರೆ. ಆಮ್ ಆರ್ ಈಸ್. ಸೊ ಐ ಆಮ್, ನಾನು ಇದ್ದೇನೆ. ವಿ ಆರ್, ನಾವು ಇದ್ದೇವೆ. ಯು ಆರ್, ನೀನು ಇದ್ದಿ. ದೇ ಆರ್, ಅವರು ಇದ್ದಾರೆ. ಅದನ್ನೇ ನಾವು ಸಿಂಗುಲರ್ ಆಗಿ ಬಳಸ್ಕೊಂಡಾಗ ಏನಾಗುತ್ತೆ ನೋಡಿ, ಅಲ್ಲಿ ಹಿ ಈಸ್
ಅವನು ಇದ್ದಾನೆ, ಶಿ ಈಸ್ ಅವಳು ಇದ್ದಾಳೆ, ಇಟ್ ಈಸ್ ಅದು ಇದೆ, ಹೀಗೆ ಪ್ಲೂರಲ್ ಆಗ್ತಾ ಹೋಗುತ್ತೆ. ಇಫ್ ವಿ ಕಮ್ ಟು ಬಿ ಫಾರ್ಮ್ಸ್ ಆಫ್ ದ ಪಾಸ್ಟ್ ಟೆನ್ಸ್, ನೋಡಿ ಇಲ್ಲಿ ಕೂಡ ಬಳಕೆಯಾಗಿರೋ ವರ್ಬ್ಗಳನ್ನು ಬಿ ಫಾರ್ಮ್ಸ್ ಅಂತಲೇ ಕರಿತೀವಿ. ಆದರೆ ಯಾವ ಟೆನ್ಸ್ ಅಂತ ಹೇಳ್ತೀವಿ ನಾವು ಇಲ್ಲಿ ನೋಡಿ, ಪಾಸ್ಟ್ ಟೆನ್ಸ್. ಪ್ರೆಸೆಂಟ್ ಟೆನ್ಸ್ ಬೇರೆ, ಪಾಸ್ಟ್ ಟೆನ್ಸ್ ಬೇರೆ. ಪ್ರೆಸೆಂಟ್ ಟೆನ್ಸ್ ಅಂದರೆ ವರ್ತಮಾನ ಕಾಲ, ಅಂದರೆ ಸದ್ಯದಲ್ಲಿ ಏನು ನಡೀತಲ್ವ ಆ ಕ್ಷಣಕ್ಕೆ, ಸದ್ಯದಲ್ಲಿ ಏನು ಮುಂದೆ ಹೋಗ್ತಾ ಇದ್ರು, ಇದಕ್ಕೆ ಪ್ರೆಸೆಂಟ್ ಟೆನ್ಸ್ ಅಂತ ಕರೀತಾರೆ. ಪಾಸ್ಟ್ ಟೆನ್ಸ್ ಅಂದರೆ ಫ್ರಿಕ್ಷನ್ ಆಫ್ ಸೆಕೆಂಡ್ ಬ್ಯಾಕ್, ಜಸ್ಟ್ ಪಾಸ್ಟ್, ಇದು ಒಂದು ಸೆಕೆಂಡ್ ಹಿಂದೆ ಏನೇ ಆಗಲಿ ಅದಕ್ಕೆಲ್ಲ ಪಾಸ್ಟ್ ಅಂತ ಹೇಳ್ತಾರೆ, ಅದಕ್ಕೆ ಪಾಸ್ಟ್ ಟೆನ್ಸ್ ಅಂತ ಕರೀತಾರೆ. ಸಿ ನೋಡಿ, ಇವಾಗ ಐ ಬಂದಾಗ ನೋಡಿ ಇಲ್ಲಿ ಸಬ್ಜೆಕ್ಟ್ ತುಂಬ ಇದೆ. ಐ, ಹಿ, ಸಿ, ಇಟ್ ಇವಿಷ್ಟು ಸಿಂಗ್ಯುಲರ್ ಅಂತ ಹೇಳ್ತೀವಿ. ಇವಿಷ್ಟಕ್ಕೆ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ ಸ್ನೇಹಿತರೆ, ನೆನ್ಪಿಟ್ಕೋಬೇಕು. ಐ ವಾಸ್, ನೋಡಿ ಐ ವಾಸ್ ಅಂದರೆ ನಾನು ಇದ್ದೇನು, ಇದ್ದೇನೆಲ್ಲ ಇದ್ದೇನು. ಪ್ರೆಸೆಂಟಲ್ಲಿ ಐ ಆಮ್ ಇನ್ ಧಾರವಾಡ ಟುಡೇ, ಇಂದು ನಾನು ಧಾರವಾಡದಲ್ಲಿ ಇದ್ದೇನೆ. ಐ ವಾಸ್ ಇನ್ ಸಿಂಧನೂರು ಎಸ್ಟರ್ಡೇ, ನಾನು ನಿನ್ನೆ ಸಿಂಧನೂರಿನಲ್ಲಿ ಇದ್ದೇನು. ನೋಡಿ ಇದ್ದೇನೆ, ಇದ್ದೇನು, ಲಾಟ್ ಆಫ್ ಡಿಫ್ರೆನ್ಸ್ ಇಸ್ ದೇರ್. ಪ್ರೆಸೆಂಟ್ ಟು ಪಾಸ್ಟ್, ವರ್ತಮಾನ ಮತ್ತು ಭೂತಕಾಲಕ್ಕೆ ತುಂಬ ವ್ಯತ್ಯಾಸ ಇದೆ. ನೋಡಿ ಹಿ ವಾಸ್ ಅವನು ಇದ್ದನು, ಶಿ ವಾಸ್ ಅವಳು ಇದ್ದಳು, ಇಟ್ ವಾಸ್ ಅದು ಇತ್ತು. ನೋಡಿ ಹೀಗೆ ಡಿಫ್ರೆಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಐ ಇದೆ, ಹಿ ಶೀಟ್ ಬಂದಾಗ ಬೇರೆ ಈಸ್ ಬಂದಿದೆ, ಐ ಬಂದಾಗ ಆ್ಯಮ್ ಬಂದಿದೆ. ಇಲ್ಲಿ 3 ಹೆಲ್ಪಿಂಗ್ ವರ್ಬ್ ಇದಾವೆ. ಬಟ್ ಈ 2 ಈಸ್ ಆ್ಯಂಡ್ ಆ್ಯಮ್ ಎರಡು ಸೇರಿ ಒಂದಾಗೋದ್ರಿಂದ ಇಲ್ಲಿ ಏನಾಗುತ್ತೆ, ವಾಸ್ ಮಾತ್ರ ಬಳಕೆ ಆಗಿದೆ. ದೆನ್ ವಿ, ಯು, ದೇ. ನೋಡಿ ಇಲ್ಲಿ ಆರ್ ಅಂತ ಬಂದಿದೆ, ಆರ್ ಪಾಸ್ಟ್ ಟೆನ್ಸ್ ಏನಾಗ್ತದೆ, ಓರ್ ಆಗ್ತಾ ಇದೆ. ಸೊ ಆರ್ ಐನ್ ವರ್. ಸೊ ವಿ ವೋರ್ ನಾವು ಇದ್ದೆವು, ಯು ವೋರ್ ನೀವು ಇದ್ರಿ, ಅಥವಾ ಯು ವೋರ್ ನೀನು ಇದ್ದಿ, ಈಗಿಲ್ಲ ಅಂತ ಹೇಳ್ದಂಗೆ. ದೇ ವೋರ್ ಅವರು ಇದ್ದರು, ದೇ ವೋರ್ ಸೋಲ್ಜರ್ಸ್ ಆಫ್ ಇಂಡಿಯಾ ಅವರು ಭಾರತದ ಸೈನಿಕರಾಗಿದ್ದರು. ದೇ ವೋರ್ ಫ್ರೀಡಮ್ ಫೈಟರ್ಸ್ ಆಫ್ ಇಂಡಿಯಾ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಇದ್ದರು, ಅಂದರೆ ಈಗಿಲ್ಲ ಅನ್ನೋ ಅರ್ಥ ಕೊಡುತ್ತೆ. ದಟ್ಸ್ ಕಾಲ್ಡ್ ಭೂತಕಾಲ, ಅಂದರೆ ಪಾಸ್ಟ್ ಟೆನ್ಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಅಗ್ರಿಮೆಂಟ್. ನೋಡಿ ಈ ಸಬ್ಜೆಕ್ಟ್ಗಳ ಜೊತೆ ಈ ಹೆಲ್ಪಿಂಗ್ ವರ್ಬ್ಗಳು ಅಥವಾ ವರ್ಬ್ ಏನಾಗಿದೆ, ಅಗ್ರಿಮೆಂಟ್ ಆಗಿದೆ, ಇದ್ರ ಜೊತೆ ಇದು ಬರಲೇಬೇಕು, ಬೇರೆ ಬಂದರೆ ರಾಂಗ್ ಆಗುತ್ತೆ. ಸಿಂಗ್ಯುಲರ್ ವರ್ಬ್ಗೆ ಸಿಂಗ್ಯುಲರ್ ವರ್ಬೇ ಬರಬೇಕು, ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬೇ ಬರಬೇಕು, ಪ್ಲೂರಲ್ಗೆ ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಬರಬೇಕು. ಕೆಲವು ಸರ್ ಸಿಂಗ್ಯುಲರ್ಗೂ ಪ್ಲೂರಲ್ಗೂ ಒಂದೇ ಹೆಲ್ಪಿಂಗ್ ವರ್ಬ್ ಬರುತ್ತೆ ಅಕಾರ್ಡಿಂಗ್ ಟು ಟೆನ್ಸಸ್, ಆ ಥರ. ದೆನ್ ಕಮ್ ಟು ಬಿ ಫಾರ್ಮ್ಸ್. ನೋಡಿ ಇದಕ್ಕೇನಂತ ಕರಿತಾರೆ ಅಂತಂದರೆ ಫ್ಯೂಚರ್ ಟೆನ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಹೆಂಗಿರುತ್ತೆ ಅಂದರೆ ಐ ವಿ ಬಂದಾಗ ಅಷ್ಟೇ ಶಾಲ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಐ ವಿ ಬಂದಾಗ ಏನು ಬರ್ತೀರಿ, ಶಾಲ್ ಬರುತ್ತೆ. ರಿಮೈನಿಂಗ್ ಎಲ್ಲದಕ್ಕೆ ಏನು ಬರುತ್ತೆ, ವಿಲ್ ಅಂತ ಬರುತ್ತೆ. ಎರಡೇ ಹೆಲ್ಪಿಂಗ್ ವರ್ಬ್ ಇಲ್ಲಿ. ಸೊ ಐ ಶಾಲ್, ಇಲ್ಲಿ ಎಕ್ಸ್ಟ್ರಾ ನಾವು ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಎಕ್ಸ್ಟ್ರಾ ಬಿ ಇಲ್ಲಿ ಮುಂದೆ ಸೇರಿಸ್ಕೋಬೇಕಾಗುತ್ತೆ. ಸೊ ಐ ಶಾಲ್ ಬಿ ನಾನು ಇರುತ್ತೇನೆ. ನೋಡಿ ಐ ಆಮ್ ನಾನು ಇದ್ದೇನೆ, ಐ ವಾಸ್ ನಾನು ಇದ್ದೇನು, ಐ ಶಾಲ್ ಬಿ ನಾನು ಇರುತ್ತೇನೆ. ನೋಡಿ ಹೌ ವಿ ಆರ್ ಗೋಯಿಂಗ್ ಟು ಚೇಂಜ್ ಅಕಾರ್ಡಿಂಗ್ ಟು ಅಗ್ರಿಮೆಂಟ್ ಆಫ್ ವರ್ಬ್ಸ್. ನೋಡಿ ಪ್ರತಿ ಟೆನ್ಸಸ್ಸಲ್ಲಿ ವರ್ಬ್ಗಳು ಅಗ್ರಿಮೆಂಟ್ ಆಗಿದ್ದಾವೆ, ಅದನ್ನು ಬಳಸಬೇಕಾದಾಗ ಹೆಂಗೆ ವ್ಯತ್ಯಾಸ ಆಗುತ್ತೆ ಕನ್ನಡ. ನೋಡಿ ಐ ಆಮ್ ನಾನು ಇದ್ದೇನೆ, ಐ ವಾಸ್ ನಾನು ಇದ್ದೇನು, ಐ ಶಾಲ್ ಬಿ ನಾನು ಇರುತ್ತೇನೆ. ನೋಡಿ ಇದ್ದೇನೆ, ಇದ್ದೇನು, ಇರುತ್ತೇನೆ. ಈ ಡಿಫ್ರೆನ್ಸಿಯೇಷನನ್ನು ನಮಗೆ ಎಲ್ಲಿ ಗೊತ್ತಾಗುತ್ತೆ, ಟೆನ್ಸಸ್ ಮೂಲಕ ಗೊತ್ತಾಗುತ್ತೆ. ಇವುಗಳಿಗೆ ಏನಂತ ಕರೀತಾರೆ, ಬಿ ಫಾರ್ಮ್ಸ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಂತ ಕರೀತಾರೆ, ಬಿ ಫಾರ್ಮ್ಸ್ ಆಫ್ ಅಗ್ರಿಮೆಂಟ್ ವರ್ಬ್ಸ್ ಅಂತಲೂ ಕರೀತಾರೆ. ಆಯಿತಾ. ವಿ ಬಂದಾಗಲೂ ಏನು ಬರುತ್ತೆ, ಶಾಲ್ ಬರುತ್ತೆ. ಐ ಶಾಲ್, ವಿ ಶಾಲ್, ಇವೆರಡು ಬಂದಾಗ ಸಬ್ಜೆಕ್ಟ್ ಬಂದಾಗ ಒಂದೇ ಒಂದು ಬರುತ್ತೆ, ದಟ್ಸ್ ಕಾಲ್ಡ್ ಶಾಲ್. ದೆನ್ ರಿಮೈನಿಂಗ್ ಫಾರ್ ಆಲ್ ಸಬ್ಜೆಕ್ಟ್, ಯು ವಿಲ್, ಇ ವಿಲ್ ಬಿ ನೀನು ಇರುತ್ತಿ, ಇ ವಿಲ್ ಬಿ ನೀವು ಇರುತ್ತೀರಿ, ದೇ ವಿಲ್ ಬಿ ಅವರು ಇರುತ್ತಾರೆ, ಹಿ ವಿಲ್ ಬಿ ಅವನು ಇರುತ್ತಾನೆ, ಶಿ ವಿಲ್ ಬಿ ಅವಳು ಇರುತ್ತಾಳೆ, ಇಟ್ ವಿಲ್ ಬಿ ಅದು ಇರುತ್ತದೆ. ನೋಡಿ ಇವೆಲ್ಲಕ್ಕೆ ಏನಂತ ಬರುತ್ತೆ, ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್, ದಟ್ಸ್ ಕಾಲ್ಡ್ ವಾಟ್, ವಿಲ್ ಅಂತ ಬರುತ್ತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ವಾಟ್ ಅಗ್ರಿಮೆಂಟ್ ಹೆಲ್ಪಿಂಗ್ ವರ್ಬ್ಸ್. ಇವನು ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ ನೋಡಿ, ಸೆಂಟೆನ್ಸ್ ಕೊಡ್ತಾರೆ, ಒಂದು ಯಾವುದೋ ರಾಂಗ್ ಬಳಸಿರ್ತಾರೆ, ವಿ ಹ್ಯಾವ್ ಟು ಮೇಕ್ ಇಟ್ ಕರೆಕ್ಟ್, ಅದನ್ನು ಸರಿಪಡಿಸ್ಬೇಕು ನಾವು. ಸೊ ಅದು ಬಿ ಫಾರ್ಮ್ ಆಗಿರಲಿ. ಇನ್ನೊಂದು ಥರದಲ್ಲಿ ಬರುತ್ತೆ, ಮತ್ತು ಅದ್ಯಾವ್ದು ನೋಡೋಣ ಇವಾಗ. ಸೇಮ್ ಇಲ್ಲಿ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಏನಂತ ಕರೀತಾರೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಇದಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಹೇಳ್ತಾ ಹೋಗ್ತಾರೆ. ಮೈಂಡ್ ಇಟ್. ಆವಾಗಲೇ ನೋಡಿದ್ದು ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಮಾತ್ರ, ಅದರಲ್ಲಿ ಏನಿದೆ ಪ್ರೆಸೆಂಟ್ ಪರ್ಫೆಕ್ಟ್ ಒಂದಿದೆ, ಇದಕ್ಕೆ ಪಾಸ್ಟ್ ಪರ್ಫೆಕ್ಟ್ ಅಂತ ಕರೀತಾರೆ, ಪಾಸ್ಟ್ ಪರ್ಫೆಕ್ಟ್. ಇದಕ್ಕೆ ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ನೋಡಿ ಇಲ್ಲಿ ಕೂಡ ಸಬ್ಜೆಕ್ಟ್ಗಳೊಂದಿಗೆ ಏನಾಗಿದೆ, ವರ್ಬ್ಗಳು ಅಗ್ರಿಮೆಂಟ್ ಆಗಿದ್ದಾವೆ. ಯಾವ ವರ್ಬು ನೋಡಿ, ಈ ಪ್ರೆಸೆಂಟ್ ಟೆನ್ಸಲ್ಲಿ ನೋಡಿ ಯಾವ ವರ್ಬ್ ಅಗ್ರಿಮೆಂಟ್ ಆಗಿದ್ದಾವೆ. ಸೊ ಥರ್ಡ್ ಪರ್ಸನ್, ಐ, ವಿ, ಯು, ದೇ ಬಂದಾಗ ಏನು ಅಗ್ರಿಮೆಂಟ್ ಆಗಿದ್ದಾವೆ,
ಹ್ಯಾವ್, ಐ ಹ್ಯಾವ್, ನೋಡಿ ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್. ಮತ್ತು ಪ್ಲಸ್ ಇದ್ರ ಜೊತೆ ಏನಿರ್ಬೇಕಂದ್ರೆ ವರ್ಬ್ ಥರ್ಡ್ ಫಾರ್ಮ್ ಇರಬೇಕು. ಏನಿರಬೇಕು? ವರ್ಬ್ ಥರ್ಡ್ ಫಾರ್ಮ್. ಹೆಂಗೆ? ಐ ಹ್ಯಾವ್ ರಿಟನ್, ನಾನು ಬರೆದು ಇದ್ದೇನೆ, ಬರೆದಿದ್ದೇನೆ. ಐ ಹ್ಯಾವ್ ಡನ್ ಮೈ ಹೋಮ್ವರ್ಕ್, ನಾನು ನನ್ನ ಮಲಗೆಲಸವನ್ನು ಮಾಡಿ ಇದ್ದೇನೆ, ಮಾಡಿದ್ದೇನೆ. ನೋಡಿ ಇಲ್ಲಿ ವರ್ಬ್ ಎಲ್ಲ ಥರ್ಡ್ ಫಾರ್ಮ್. ಯಾವುದೇ ಪರ್ಫೆಕ್ಟ್ ಟೆನ್ಸ್ ಇರಲಿ, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇರಲಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇರಲಿ, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇರಲಿ, ಪ್ಲಸ್ ಏನಿರಲೇಬೇಕು ಇಲ್ಲಿ? ವರ್ಬ್ ಥರ್ಡ್ ಫಾರ್ಮ್ ಇರಲೇಬೇಕು. ವರ್ಬ್ ಥರ್ಡ್ ಫಾರ್ಮ್ ಬಳಕೆ ಆಗೋದು ಪರ್ಫೆಕ್ಟ್ ಟೆನ್ಸಸ್ಸಲ್ಲಿ ಮಾತ್ರ. ಇದು ಬಿಟ್ಟರೆ ಮತ್ತು ಎಲ್ಲ ಪ್ಯಾಸಿವ್ ಫಾರ್ಮಲ್ಲೂ ಕೂಡ ಇದು ಬಳಕೆ ಆಗ್ತಾ ಹೋಗುತ್ತೆ. ಅದನ್ನು ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ನೋಡುವಾಗ ನಾವು ನೋಡ್ತಾ ಹೋಗೋಣ. ಸಿ, ಇಲ್ಲಿ ಐ ಸಿಂಗ್ಯುಲರ್ ಇದೆ, ವಿ ಯು ದೇ, ಯು ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಇದೆ, ವಿ ಆ್ಯಂಡ್ ದೇ ಪ್ಲೂರಲ್ ಇದೆ. ಇವೆಲ್ಲಕ್ಕೆ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ದಟ್ಸ್ ಕಾಲ್ಡ್ ವಾಟ್? ಹ್ಯಾಡ್ ಅಂತ. ಸಿ, ವಾಟ್? ಹ್ಯಾಡ್. ವಾಟ್ ಇಸ್ ದಟ್? ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ದೇ ಹ್ಯಾವ್. ಅದೇ ಸಿಂಗ್ಯುಲರ್ಗಳಿದಾವೆ, 3 ಸಿಂಗ್ಯುಲರ್ ಇದಾವೆ. ಸೊ ಏನೇನಿದಾವೆ? ಹಿ, ಶಿ, ಇಟ್. ಸೊ ಈ ಹ್ಯಾಸ್, what we can say, he has completed his education. She has drunk all the water. She has drunk, drink, drank, drunk. ನೋಡಿ, ರೆಗ್ಯುಲರ್ ವರ್ಬ್, ಇರೆಗ್ಯುಲರ್ ವರ್ಬ್, ಪಿಕ್ಯುಲರ್ ವರ್ಬ್ ಬಳಸೋದು ಗೊತ್ತಿರಬೇಕು ನಮಗೆ. ಓಕೆನಾ? ಇಟ್ ಹ್ಯಾಡ್ ಬೀಟನ್ ಆರ್ ಇಟ್ ಹ್ಯಾಡ್ ಅಂಟೆಡ್, ಇಟ್ ಹ್ಯಾಡ್ ಅಂಟೆಡ್ ದ ಅನಿಮಲ್ಸ್, ಲೈಕ್ ದಟ್. ಸೊ ಹೀಗೆ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪಾಸ್ಟ್ ಪರ್ಫೆಕ್ಟ್ ಬಂದಾಗ ವರ್ಬ್ಗಳ ಬಗ್ಗೆ ನಮ್ಗೆ ಏನಿರ್ಬೇಕು ರೀ? ಸ್ವಲ್ಪ ಕಾಳಜಿ ಇರಬೇಕಂತ. ಓಕೆನಾ? ಎಸ್. ದೆನ್ ಲೆಟ್ ಅಸ್ ಮೂವ್ ಫಾರ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಎಲ್ಲದಕ್ಕೂ ಒಂದೇ ಹೆಲ್ಪಿಂಗ್ ವರ್ಬ್. ಈ ಹ್ಯಾವ್, ಹ್ಯಾಸ್ ಎರಡು ಸೇರಿ ಏನಾಗುತ್ತೆ? ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್. ಈ ಹ್ಯಾವ್, ಹ್ಯಾಸ್ ಎರಡು ಸೇರಿ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಐ ಹ್ಯಾಡ್, ಈ ಹ್ಯಾಡ್, ಶಿ ಹ್ಯಾಡ್, ಇಟ್ ಹ್ಯಾಡ್, ವಿ ಹ್ಯಾಡ್, ದೇ ಹ್ಯಾಡ್. ಓನ್ಲಿ ಒನ್ ಹೆಲ್ಪಿಂಗ್ ವರ್ಬ್, ದಟ್ಸ್ ಹ್ಯಾಡ್. ಪ್ಲಸ್ ಇಲ್ಲಿ ಏನಾದ್ರು ಇಲ್ಲಿ ಕೂಡ ವರ್ಬ್ 3 ಇರಲೇಬೇಕಂತ ಹೇಳ್ಬಿಟ್ಟಿದ್ದೇನೆ ಆಲ್ರೆಡಿ. ಇಫ್ ಯು ಯೂಸ್, ನಾವೇನಾದರೂ ವಾಕ್ಯಗಳನ್ನು ಬಳಸಬೇಕು, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಾಡಬೇಕಂದ್ರೆ ವಿ ಮಸ್ಟ್ ನೋ ವಾಟ್ ಎವರ್ ದ ಪರ್ಫೆಕ್ಟ್ ಟೆನ್ಸ್. ಅದು ವರ್ತಮಾನ ಪೂರ್ಣಗೊಂಡ ಕಾಲವಿರಲಿ, ಭೂತ ಪೂರ್ಣಗೊಂಡ ಕಾಲವಿರಲಿ, ಅಥವಾ ಭವಿಷ್ಯತ್ ಪೂರ್ಣಗೊಂಡ ಕಾಲವಿರಲಿ. ಪೂರ್ಣಗೊಂಡಿದೆ ಅಂತ ಬಂತು ಅಂದ್ಕೊಳ್ಳಿ, ವಿ ಶುಡ್ ಯೂಸ್ ವರ್ಬ್ 3. ವರ್ಬ್ 1, ವರ್ಬ್ 2, ವರ್ಬ್ 3 ಆಲ್ರೆಡಿ ಗೊತ್ತಿದ್ದಾವೆ ಸ್ನೇಹಿತರೆ ನಿಮಗೇನು. ವರ್ಬ್ 1 ಅಂದರೆ ಗೋ ಅಂತ, ವರ್ಬ್ 2 ಅಂದರೆ ವೆಂಟ್ ಅಂತ, ವರ್ಬ್ 3 ಅಂದರೆ ಗಾನ್ ಅಂತ, ಲೈಕ್ ದಟ್. ಸೊ ರೈಟ್, ರೋಟ್, ರಿಟರ್ನ್, ಗೋ, ವೆಂಟ್, ಗಾನ್, ಕಮ್, ಕೇಮ್, ಕಮ್. ಸೊ ಲೈಕ್ ದಟ್ ಆ ರೀತಿಲಿ ಬರ್ತಾ ಹೋಗ್ತವೆ. ಹಂಗಾಗಿ ಇಲ್ಲಿ ಏನಾಗುತ್ತೆ? ಸೊ ಇವೆಲ್ಲಗಳು ಬಂದಾಗ ಏನು ಬರ್ತವೆ? ವರ್ಬ್ 3 ಬರುತ್ತೆ. ಸೊ ಐ ಹ್ಯಾಡ್, ಈ ಹ್ಯಾಡ್, ಶಿ ಹ್ಯಾಡ್, ಇಟ್ ಹ್ಯಾಡ್, ವಿ ಹ್ಯಾಡ್, ಯು ಹ್ಯಾಡ್, ದೇ ಹ್ಯಾಡ್. ದೆನ್ ಲಾಸ್ಟ್ ಒನ್ ನೋಡಿ, ಇಲ್ಲೇನಾಗುತ್ತೆ ಅಂದರೆ ಫ್ಯೂಚರ್ ಪರ್ಫೆಕ್ಟಲ್ಲಿ ಇವೆರಡಕ್ಕೆ ಮಾತ್ರ ಶಾಲ್ ಬರುತ್ತೆ. ಹೇಳಿದ್ನಲ್ಲ ಆಲ್ರೆಡಿ, ನೋಡಿವಲ್ಲ, ಸೇಮ್ ಅದು. ಫ್ಯೂಚರ್ ಏನು ಬದಲಾಗೋದಿಲ್ಲ. ಐ ಶಾಲ್ ಹ್ಯಾವ್. ಇಲ್ಲಿ ಹ್ಯಾವ್ ಯಾಕೆ ಬಳಸ್ಬೇಕಂದ್ರೆ ಇಟ್ ಈಸ್ ಪರ್ಫೆಕ್ಟ್ ಇನ್ ಅ ಫ್ಯೂಚರ್ ಟೆನ್ಸ್. ಅಂದರೆ ಭವಿಷ್ಯತ್ ಕಾಲದಲ್ಲಿ ಪರ್ಫೆಕ್ಟ್ ಇದೆ ಅನ್ನೋದಕ್ಕೆ ಎಕ್ಸ್ಟ್ರಾ ನಾವು ಬಳಸ್ಕೊಳ್ತೀವಿ, ಹ್ಯಾವನ್ನ ಎಕ್ಸ್ಟ್ರಾ ಬಳಸ್ಕೊಳ್ತೇವೆ. ನೋಡಿ, ಫ್ಯೂಚರ್ ಟೆನ್ಸ್ ಅನ್ನೋದೇನಿದೆ ಅಲ್ವಾ, ಅದು ಪ್ರತಿ ಬಾರಿ ಬರಬೇಕಾದಾಗ ಅದನ್ನ ಎಕ್ಸ್ಟ್ರಾ ವರ್ಡ್ ಬಳಸ್ಕೊಂಡೆ ಹೇಳ್ಕೊಳ್ತೀನಿ ನಾನು ಇದೇನೆ ಅಂತ ಹೇಳ್ಬಿಟ್ಟು ವಾಕ್ಯ. ನೋಡಿ, ಈಗ ಪಾಸ್ಟ್ ಕಂಟಿನ್ಯೂಸ್ ಮಾಡಿದ್ರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡಿದ್ರೆ ಐ ಆಮ್ ರೈಟಿಂಗ್ ಅಂತ ಆಗುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಮಾಡಿದ್ರೆ ಐ ವಾಸ್ ರೈಟಿಂಗ್ ಅಂತ ಆಗುತ್ತೆ. ಆದರೆ ಫ್ಯೂಚರ್ ಕಂಟಿನ್ಯೂಸ್ ಅದನ್ನು ಹೇಳೋದಾಗ್ತದೆ ಅಂದರೆ ಐ ಶಾಲ್ ಬಿ ರೈಟಿಂಗ್. ನೋಡಿ, ಬಿ ಬಂದಾಗ ಮತ್ತೆ ಅದ್ರ ಕಂಟಿನ್ಯೂಟಿ ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿಲಿ ಆಯಿತಾ? ಎಸ್. ಸೊ ಇಲ್ಲಿ ಐ ಶಾಲ್ ಹ್ಯಾವ್, ವಿ ಶಾಲ್ ಹ್ಯಾವ್, ಇವು ಎರಡು ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಸೆಕೆಂಡ್ ಪರ್ಸನ್ ಫಸ್ಟ್ ಪರ್ಸನ್ ಪ್ಲೂರಲ್, ಇವೆರಡಕ್ಕೆ ಬಂದಾಗ ಶಾಲ್ ಬರ್ತವೆ. ರಿಮೈನಿಂಗ್ ಫಾರ್ ಆಲ್ ದ ಪರ್ಸನ್ಸ್ ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್ ವಿಲ್ ಹ್ಯಾವ್. ಏನಂತ ಬಳಕೆ ಮಾಡ್ತೇವೆ? ವಿಲ್ ಹ್ಯಾವ್. ಸೊ ಈ ವಿಲ್ ಹ್ಯಾವ್, ದೇ ವಿಲ್ ಹ್ಯಾವ್, he will have, she will have, it will have, ಇವೆಲ್ಲದಕ್ಕೆ ಏನು ಬರುತ್ತೆ? ಇದು ಬರ್ತಾ ಹೋಗುತ್ತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ವರ್ಬ್ ವಿತ್ ಅಗ್ರಿಮೆಂಟ್. ನೋಡಿ, ನೀವು ಬೇಕಂದ್ರೆ ಸ್ಕ್ರೀನ್ ಶಾಟ್ ಹಾಕ್ಕೊಂಡು ಒಂದು ಕಡೆ ನೋಟ್ ಮಾಡಿಕೊಂಡ್ರು ನೋ ಪ್ರಾಬ್ಲಮ್. ದಟ್ಸ್ ಬೆಸ್ಟ್ ವೇ ಟು ಲರ್ನ್. ಕಲೀಲಿಕ್ಕೆ ಒಳ್ಳೆ ಅವಕಾಶ. ಅಂದರೆ ಸ್ಕ್ರೀನ್ ಶಾಟ್ ಹಾಕೊಂಡು ಅದನ್ನು ಏನು ಮಾಡ್ಬೋದು ನಾವು? ಅದ್ರದ್ದು ಬರ್ಕೊಂಬಿಡ್ಬೋದು, ಒಂದು ಕಡೆ ನೋಟ್ ಮಾಡಿಕೊಂಡು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಮಸ್ತ್ ವರ್ಕ್ ಮಾಡಿಸಿದ್ದೇನೆ. ಅಂದರೆ ಇದೆಲ್ಲ ಟೈಪ್ ಮಾಡಿಸಿದ್ದೇನೆ, PPT ವರ್ಕ್ ಆಗಿದೆ. ಶುಡ್ ನೋ ಪ್ರಾಪರ್. ಓಕೆ, ಎಸ್. ವಾಟ್ ನೆಕ್ಸ್ಟ್ ದೆನ್? ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಜೊತೆ ಮೇನ್ ವರ್ಬ್ ಫಾರ್ಮ್ಸ್ ಅಂತ ಬರ್ತವೆ. ನೋಡಿ, ಈಗ ಇದಕ್ಕಿಂತ ಮುಂಚೆ ನೋಡಿದ್ದು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಪ್ಲಸ್ ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಫ್ಯೂಚರ್ ಪರ್ಫೆಕ್ಟ್. ಬಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ನೋ. ಇಲ್ಲಿ ಏನಾಗುತ್ತೆ ಅಂದರೆ ಸಿಂಪಲ್ ಪ್ರೆಸೆಂಟಲ್ಲಿ ಈ ಸಬ್ಜೆಕ್ಟ್ಗಳನ್ನು ಬಳಸಬೇಕಾದಾಗ ಕೆಲವು ನಿಯಮಗಳು ಬರ್ತಾ ಹೋಗ್ತವೆ. ನಾನು ಆಲ್ರೆಡಿ ಅವಾಗ ಹೇಳ್ತಿದ್ದೀನಿ. ರೂಲ್ ನಂಬರ್ 1, ರೂಲ್ ನಂಬರ್ 2, ರೂಲ್ ನಂಬರ್ 3, ರೂಲ್ ನಂಬರ್ 4 ಅಕಾರ್ಡಿಂಗ್ ಟು ಸಬ್ಜೆಕ್ಟ್. ನೋಡಿ, ಇಲ್ಲಿ ಸಬ್ಜೆಕ್ಟ್ ಇಂಪಾರ್ಟೆಂಟ್. ಯಾಕೆ ನಾವು ಅಗ್ರಿಮೆಂಟ್ ಅಂತ ಕರಿತೀವಿ ಅಂದರೆ ಈ ಸಬ್ಜೆಕ್ಟಿಗೆ ನಾವು 4 ರೂಲ್ಸನ್ನು ಕೊಡ್ತಾ ಇದ್ದೀವಿ. ಯಾವ ಸಬ್ಜೆಕ್ಟ್ಗೆ? ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಇದಾವಲ್ಲ, ಐ, ವಿ, ಯು, ದೇ, ದೀಸ್ ಆರ್ ಫಸ್ಟ್ ಆ್ಯಂಡ್ ಥರ್ಡ್ ಪರ್ಸನ್. ನೋಡಿ, ಫಸ್ಟ್ ಆ್ಯಂಡ್ ಸೆಕೆಂಡ್ ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಇದಾವಲ್ಲ, ಇದಕ್ಕೊಂದು ರೂಲ್ ಅಪ್ಲೈ ಆಗುತ್ತೆ. ಹಿ, ಶಿ, ಇಟ್.
ಇವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗ್ತಾವಲ್ಲ, ಇದಕ್ಕೊಂದು ರೂಲ್ ಬರುತ್ತೆ. ಸೊ ಈ ನಿಯಮಗಳನ್ನು ನಾವು ನಿಯಮಗಳನ್ನು ಬಳಸಬೇಕಾದಾಗ ಏನಾಗುತ್ತೆ, ಡಿಫ್ರೆನ್ಶಿಯೇಟ್ ಆಗುತ್ತೆ. ಹೆಂಗೆ? ಸೊ ಐ ರೈಟ್ ನೋಡಿ, ಸಬ್ಜೆಕ್ಟು ಈ ರೈಟ್ ಜೊತೆ ವರ್ಬ್ ಜೊತೆಗೆ ಹೊಂದಾಣಿಕೆ ಆಗಿದೆ. ಸೊ ಐ ರೈಟ್ ಅನ್ಬೋದು ನಾವು, ನಾನು ಬರೆಯುತ್ತೇನೆ. ವಿ ರೈಟ್, ನಾವು ಬರೆಯುತ್ತೇವೆ. ಯು ರೈಟ್, ನೀನು ಬರೆಯುತ್ತಿ. ದೇ ರೈಟ್, ಅವರು ಬರೀತಾರೆ. ಆದರೆ ಹೀ ಬಂದಾಗ ಆ ರೈಟ್ ಕಂಪಲ್ಸರಿ ಏನಾಗಲೇಬೇಕು, ಅದು ರೈಟ್ಸ್, ಎಸ್ ಹಚ್ಚಲೇಬೇಕು. ದಿಸ್ ಇಸ್ ಕಾಲ್ಡ್ ವಾಟ್ ಇನ್ ರೂಲ್ ನಂಬರ್ 1. ನೋಡಿ, ಸಿಂಪಲ್ ಪ್ರೆಸೆಂಟ್ ರೂಲ್ ನಂಬರ್ 1 ಹೇಳುತ್ತೆ, ಒಂದು ವೇಳೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಾದ ಹಿ, ಶಿ, ಹಿಟ್ ಸಬ್ಜೆಕ್ಟ್ ಆಗಿ ಬಳಕೆಯಿದ್ದರೆ ಮೇನ್ ವರ್ಬ್ಗೆ ಎಸ್ ಪ್ರತ್ಯಯವನ್ನು ಹಚ್ಚಬೇಕು. ಅವಾಗ ಏನಾಗ್ತದೆ, ಪ್ಲೂರಲ್ ಫಾರ್ಮ್ ಅಂದರೆ ಎಸ್ ಪ್ರತ್ಯಯವನ್ನು ಹಚ್ಚಬೇಕು, ಅಂದ್ರೆ ಮಾತ್ರ ಆ ಸೆಂಟೆನ್ಸ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಈಗ ರೈಟ್ ಅನ್ನೋ ವರ್ಬನ್ನು ನೀವು ಯಾವುದ್ರ ಜೊತೆ ಬಳಸಿದ್ರು ಏನು ವ್ಯತ್ಯಾಸ ಆಗೋದಿಲ್ಲ. ಐ ರೈಟ್, ವಿ ರೈಟ್, ಯು ರೈಟ್, ದೇ ರೈಟ್. ಸೊ ದೇರ್ ಈಸ್ ನೋ ಚೇಂಜಸ್ ಎಟ್ ಆಲ್. ಬಟ್ ಇಫ್ ವಿ ಕಮ್ ಟು ಬಿಲೋ ಹ್ಯಾವಿಂಗ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್, ನೋಡಿ ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಬಂದಾಗ ಏನಾಗ್ತದೆ ಅಂದರೆ ಅಲ್ಲಿ ಎಸ್ ಹಚ್ಚಬೇಕಾಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ರೂಲ್ ನಂಬರ್ 1 ಅಂತ ಕರಿತೀವಿ. ನೆನ್ಪಿಟ್ಕೋಬೇಕು ನೀವು, ಆಯಿತಾ. ಸೊ ಹೀ ರೈಟ್ಸ್ ಅನ್ಬೇಕಲ್ಲಿ. ನಿಮ್ಮ ಮ್ಯಾಲೆ ಬೇಕಾದವ್ರು ತೊಗೊಳ್ಳಿ ನೀವು. ಬೇಕಾದ್ರೆ ಇಲ್ಲಿ ನೋಡಿ, ಈಗ ಇಲ್ಲಿ ಪ್ಲೇ ತೊಗೊಳ್ಳಿ, ನೋ ಪ್ರಾಬ್ಲಮ್. ಪ್ಲೇ ಫಾರ್ ಎಕ್ಸಾಂಪಲ್, ಈ ಪ್ಲೇ ತೊಗೊಳ್ಳಿ. ಐ ಪ್ಲೇ, ನಾನು ಆಟ ಆಡುತ್ತೇನೆ. ವಿ ಪ್ಲೇ, ನಾವು ಆಟ ಆಡುತ್ತೇವೆ. ಯು ಪ್ಲೇ, ನೀನು ಆಟ ಆಡುತ್ತಿ. ದೇ ಪ್ಲೇ, ಅವರು ಆಟ ಆಡುತ್ತಾರೆ. ಆದರೆ ಹೀ ಬಂದಾಗ ಏನನ್ನಲೇಬೇಕು, ಪ್ಲೇಸ್ ಅನ್ನಲೇಬೇಕು. ಏನು ಹಚ್ಚಲೇಬೇಕು, ಅದಕ್ಕೆ ಎಸ್ ಹಚ್ಚಲೇಬೇಕು. ಸೊ ಹಿ ಪ್ಲೇಸ್, ಅವನು ಆಟ ಆಡುತ್ತಾನೆ. ಶಿ ಪ್ಲೇಸ್, ಅವಳು ಆಟ ಆಡುತ್ತಾಳೆ. ಇಟ್ ಪ್ಲೇಸ್, ಅದು ಆಟ ಆಡುತ್ತದೆ. ಸೊ ಹಿಯರ್ ದ ಸಬ್ಜೆಕ್ಟ್ ಅಗ್ರಿಮೆಂಟ್ ವರ್ಬ್. ನೋಡಿ, ಈ ಸಬ್ಜೆಕ್ಟ್ ಬಂದು ಇಲ್ಲಿ ಸಬ್ಜೆಕ್ಟ್ ಜೊತೆ ವರ್ಬ್ ಬಂದಾಗ, ಅಂದರೆ ವರ್ಬ್ 1 ಬಂದಾಗ ನಾವು ಕಂಪಲ್ಸರಿ ಏನು ಹಚ್ಚಬೇಕು ರೀ, ಎಸ್ ಹಚ್ಚಲೇಬೇಕು. ಇದು ರೂಲ್ ನಂಬರ್ 1 ಅಂತ ಹೇಳ್ತಾರೆ. ಸೊ ಇಟ್ಸ್ ಕಾಲ್ಡ್ ಸಿಂಪಲ್ ಪ್ರೆಸೆಂಟಲ್ಲಿ ಇದು ಅಪ್ಲೈ ಆಗುತ್ತೆ. ದೆನ್ ವಾಟ್ ಸೇಸ್ ದ ರೂಲ್ ನಂಬರ್ 2 ದೆನ್? ಸಿ, ರೂಲ್ ನಂಬರ್ 1 ಹೇಳುತ್ತೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಾದ ಹಿ, ಶಿ, ಇಟ್ ಸಬ್ಜೆಕ್ಟ್ ಆಗಿ ಬಂದಾಗ ಮೇನ್ ವರ್ಬ್ಗೆ ಎಸ್ ಪ್ರತ್ಯಯಿಸ್ತೀವಿ, ಆಯಿತಾ. ದೆನ್ ರೂಲ್ ನಂಬರ್ 2 ಏನು ಹೇಳುತ್ತೆ ಅಂದರೆ, ಅದೇ ರೂಲ್ ಏನು ಮುಂದುವರೆದು ಏನು ಹೇಳುತ್ತೆ ಅಂದರೆ, ಒಂದು ವೇಳೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಾದ ಹಿ, ಶಿ, ಇಟ್ ಸಬ್ಜೆಕ್ಟ್ ಆಗಿ ಬಂದಿದ್ದು ಮೇನ್ ವರ್ಬಿನ ಕೊನೆ ಅಕ್ಷರ ನೋಡಿ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಓ ಮತ್ತು ಎಕ್ಸ್ಗಳಿಂದ ಕೊನೆಗೊಂಡಿದ್ದಾರೆ. ವಾಟ್ ಇಟ್ ಇಂಡಿಕೇಟ್ಸ್, ವಾಟ್ ಇಯರ್? ಸಿ, ರೂಲ್ ನಂಬರ್ 2 ಹೇಳುತ್ತೆ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಓ ಮತ್ತು ಎಕ್ಸ್ಗಳಿಂದ ಕೊನೆಗೊಂಡಿದ್ದಾರೆ. ಅಲ್ಲಿ ನಾವು ಕಂಪಲ್ಸರಿ ಏನು ಹಚ್ಚಲೇಬೇಕಾಗುತ್ತೆ, ಇ ಎಸ್ ಅನ್ನು ಹಚ್ಚಲೇಬೇಕು. ಯಾವಾಗ? ವೈಲ್ ವಿ ಯೂಸ್ ಥರ್ಡ್ ಪರ್ಸನ್ ಸಿಂಗ್ಯುಲರ್. ನೋಡಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಾದ ಹಿ, ಶೀಟ್ ಬಂದಾಗ ಮಾತ್ರ ರೂಲ್ ನಂಬರ್ 2 ಅಪ್ಲೈ ಆಗುತ್ತೆ. ಹೆಂಗೆ? ಸಿ ನೋಡಿ, ಐ ಟೀಚ್, ನಾನು ಕಲಿಸುತ್ತೇನೆ. ವಿ ಟೀಚ್, ನಾವು ಕಲಿಸುತ್ತೇವೆ. ಯು ಟೀಚ್, ನೀನು ಕಲಿಸುತ್ತಿ. ದೇ ಟೀಚ್, ಅವರು ಕಲಿಸುತ್ತಾರೆ. ಬಟ್ ಹಿ ಬಂದಾಗ ಹಿ ಟೀಚಸ್, ರಮೇಶ್ ಟೀಚಸ್, ರಾಧಾ ಟೀಚಸ್, ಇಟ್ ಟೀಚಸ್ ಮೀನ್ಸ್ ದ ಪ್ಯಾರಟ್ ಟೀಚಸ್, ಲೈಕ್ ದ್ಯಾಟ್. ನೋಡಿ, ನೀವು ರಮೇಶ್ ಅನ್ನಿ ಹಿ ಅನ್ನೋ ಅರ್ಥ ಕೊಡ್ತೆ, ರಾಧಾ ಅನ್ನಿ ಶಿ ಅನ್ನೋ ಅರ್ಥ ಕೊಡ್ತೀವಿ, ಪ್ಯಾರೆಟ್ ಅನ್ನಿ ಹಿಟ್ ಅನ್ನೋ ಅರ್ಥ ಕೊಡ್ತೀವಿ. ನೋಡಿ, ವ್ಯಕ್ತಿಗಳನ್ನ ಬಳಸಲಿ, ಪ್ರಾಣಿ ಬಳಸಲಿ, ನಾವು ಸಿಂಗ್ಯುಲರ್ ಈ ಪ್ರನೌನ್ಗಳನ್ನಾದರೂ ಬಳಸಲಿ. ಬಟ್ ಅವು ಯಾವುದು ಬಂದಾಗ ನಾವು ಏನು ಹಚ್ಚಲೇಬೇಕಲ್ಲಿ, ಇ ಎಸ್ ಹಚ್ಚಬೇಕು. ದಿಸ್ ಈಸ್ ಕಾಲ್ಡ್ ವಾಟ್ ಏನು, ರೂಲ್ ನಂಬರ್ 2. ರೂಲ್ ನಂಬರ್ 2 ಏನು ಹೇಳುತ್ತೆ, ಒಂದು ವೇಳೆ ಮೇನ್ ವರ್ಬಿನ ಕೊನೆಯ ಅಕ್ಷರ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಓ ಮತ್ತು ಎಕ್ಸ್ಗಳಿಂದ ಬಂದಿತ್ತಂದರೆ ಅಲ್ಲಿ ಸಬ್ಜೆಕ್ಟ್ ಹೆಂಗೆ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ, ಅದು ಇ ಎಸ್ ಅನ್ನೇ ಆ್ಯಡ್ ಮಾಡ್ಕೊಳ್ತೀವಿ. ನೋಡಿ, ಇಲ್ಲಿ ಬರೀ ಎಸ್ ಹಚ್ಚಿದ್ದೀವಿ ನಾವು ಇದಕ್ಕಿಂತ ಮುಂಚೆ. ನಾನು ಹೇಳಿದೆ, ಸಾಮಾನ್ಯವಾಗಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಾದ ಹಿ ಶೀಟ್ ಸಬ್ಜೆಕ್ಟ್ ಆಗಿ ಬಂದಿದ್ದರೆ ಮೇನ್ ವರ್ಬ್ಗೆ ಎಸ್ ಹಚ್ಚಬೇಕು. ಈ ಶೀಟ್ ಸಬ್ಜೆಕ್ಟ್ ಸಾಮಾನ್ಯವಾಗಿ ಅಂತ ಹೇಳಿದ್ದೀನಿ ನಾನು. ಬಟ್ ಇಲ್ಲ ಹಂಗಲ್ಲ, ವಿಶೇಷವಾಗಿ. ಏನು ವಿಶೇಷವಾಗಿ? ಮೇನ್ ವರ್ಬಿನ ಕೊನೆಯ ಅಕ್ಷರ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಓ ಮತ್ತು ಎಕ್ಸ್ಗಳಿಂದ ಕೊನೆಗೊಂಡಿದ್ದು ಕಂಪಲ್ಸರಿ ನಾವೇನು ಹಚ್ಚಲೇಬೇಕು, ಇ ಎಸ್ ಹಚ್ಚಲೇಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಐ ಕ್ರಾಸ್, ಬೇರೆ ಒಂದು ವರ್ಬ್ ತೊಗೊಳ್ಳೋಣ ಇವಾಗ. ನೋಡಿ, ಐ ಕ್ರಾಸ್ ದ ರಿವರ್, ನಾನು ನದಿಯನ್ನು ದಾಟುತ್ತೇನೆ. ವಿ ಕ್ರಾಸ್ ದ ರಿವರ್, ನಾವು ನದಿಯನ್ನು ದಾಟುತ್ತೇವೆ. ಯು ಕ್ರಾಸ್ ದ ರಿವರ್, ನೀನು ನದಿಯನ್ನು ದಾಟುತ್ತಿ. ದೇ ಕ್ರಾಸ್ ದ ರಿವರ್, ಅವರು ನದಿಯನ್ನು ದಾಟುತ್ತಾರೆ. ಬಟ್ ಇಫ್ ಯು ಕಮ್ ಟು ಹಿ ಕ್ರಾಸಸ್, ಏನು ಹಚ್ಚಲೇಬೇಕಾಗುತ್ತೆ ನಾವಿಲ್ಲಿ, ಸಿ ಕ್ರಾಸಸ್. ನೋಡಿ, ಏನು ಹಚ್ಚಲೇಬೇಕು, ಇ ಎಸ್ ಹಚ್ಚಲೇಬೇಕು ರೀ, ಅಂದರೆ ಮಾತ್ರ ಈ ವಾಕ್ಯ ಪೂರ್ಣಗೊಳ್ಳುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ವಾಟ್, ರೂಲ್ ನಂಬರ್ 2. ರೂಲ್ ನಂಬರ್ 2 ಇದೇ ಹೇಳ್ತೀನಿ ನೋಡಿ, ಮೇನ್ ವರ್ಬ್ಗೆ ಏನೇ ಬರಲಿ, ಎಸ್ ಬರಲಿ, ಎಸ್ ಎಸ್ ಬರಲಿ, ಎಸ್ ಎಚ್ ಬರಲಿ, ಸಿ ಎಚ್ ಬರಲಿ, ಓ ಬರಲಿ, ಎಕ್ಸ್ ಬರಲಿ, ಅದು ಯಾವುದು ಬಂದಾಗಲೂ ನಾವು ಕಂಪಲ್ಸರಿ ಏನು ಹಚ್ಚಲೇಬೇಕಲ್ಲಿ, ವಿಶೇಷವಾಗಿ ಹಿ ಶೀಟ್ ಬಂದಾಗ ಅದು ಅಗ್ರಿಮೆಂಟ್ ಆಗಿರುತ್ತೆ, ಅದಕ್ಕೋಸ್ಕರ ನಾವು ಅಲ್ಲಿ ಬಳಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಹೋಗಿ ಇನ್ನೊಂದು ವರ್ಡ್ ತೊಗೊಳ್ಳೋಣ, ಗೋ. ಫಾರ್ ಎಕ್ಸಾಂಪಲ್ ಏನು ತೊಗೊಳ್ಳೋಣ, ಗೋ. ಓಕೆನಾ? ನೋಡಿ, ಐ ಗೋ, ನಾನು ಹೋಗ್ತೇನೆ. ವಿ ಗೋ, ನಾವು ಹೋಗ್ತೇವೆ. ಯು ಗೋ,
ನೀನು ಹೋಗ್ತಿ. ಹಿ ಗೋಸ್, ಇಲ್ಲಿ ಏನು ಹಚ್ಚಲೇಬೇಕು ನಾವು, ಅದಕ್ಕೆ ಇ ಎಸ್ ಹಚ್ಚಲೇಬೇಕು. ಅವಾಗ ಇ ಎಸ್ ಹಚ್ಚಿದಾಗ ಏನಾಗ್ತದೆ? ಸೊ ಗೋ ಪ್ಲಸ್ ಇ ಎಸ್ ವಾಟ್? ಗೋಸ್. ಏನಾಗುತ್ತೆ? ಗೋಸ್ ಅಂತ ಆಗುತ್ತೆ. ದೆನ್ ನೆಕ್ಸ್ಟ್ ಶಿ ಗೋಸ್, ಅವಳು ಹೋಗುತ್ತಾಳೆ. ಇಟ್ ಗೋಸ್, ಅದು ಹೋಗುತ್ತದೆ. ಈ ಥರದಲ್ಲಿ ಆಗುತ್ತೆ. ರೂಲ್ ನಂಬರ್ 2 ಸೇಸ್ ವಾಟ್? ಸಬ್ಜೆಕ್ಟು ವರ್ಬ್ಗಳೊಂದಿಗೆ ಈ ಥರ ಅಗ್ರಿಮೆಂಟ್ ಆಗಿರ್ತವೆ, ಅದು ಬಂದರೆ ಮಾತ್ರ ರೈಟ್, ಅದರ್ವೈಸ್ ರಾಂಗ್. ಎಕ್ಸಾಮಲ್ಲಿ CET ಹೆಂಗೆ ಕೇಳ್ತಾರೆ ನೆಕ್ಸ್ಟ್ ನೋಡೋಣ ಅದ್ರ ಬಗ್ಗೆ, ಆಯಿತಾ? ದೆನ್ ಕಮ್ ಟು ರೂಲ್ ನಂಬರ್ 3. ಎಸ್, ವಾಟ್ ಸೇಸ್ ರೂಲ್ ನಂಬರ್ 3 ದೆನ್? ರೂಲ್ ನಂಬರ್ 3 ವರ್ಬ್ನೊಂದಿಗೆ ಹೆಂಗೆ ಅಗ್ರಿಮೆಂಟ್ ಆಗಿರುತ್ತೆ ಅಂದರೆ ನೋಡಿ, ಇದು ಹೇಳುತ್ತೆ, ಒಂದು ವೇಳೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಾದ ಹಿ, ಶಿ, ಇಟ್ ಸಬ್ಜೆಕ್ಟ್ ಆಗಿ ಬಂದಿದ್ದು, ಮೇನ್ ವರ್ಬಿನ ಕೊನೆ ಅಕ್ಷರ ವಾಯ್, ಕಂಪಲ್ಸರಿ ಏನು ಬಂದಿರಬೇಕು? ವಾಯ್. ಬರೀ ವಾಯ್ ಬಂದರೆ ಸಾಲೋದಿಲ್ಲ, ಅದರ ಹಿಂದಿನ ಅಕ್ಷರ ವ್ಯಂಜನ ಇರಬೇಕು. ಅದರ ಹಿಂದಿನ ಅಕ್ಷರ ವ್ಯಂಜನ ಇದ್ದರೆ, ಫಾರ್ ಎಕ್ಸಾಂಪಲ್ ಫ್ಲೈ. ನೋಡಿ, ಇಂಗ್ಲೀಷಲ್ಲಿ 5 ಸ್ವರಗಳಿದ್ದಾವೆ, ಎ, ಇ, ಐ, ಓ, ಯು. ಈ 5 ಸ್ವರ ಬಿಟ್ಟು ಯಾವುದೇ ಒಂದು ವರ್ಡ್ ಬಂದಿತ್ತು ಅಂದರೆ ವಾಯ್ಗಿಂತ ಮುಂಚೆ, ದಟ್ಸ್ ಕಾಲ್ಡ್ ಥರ್ಡ್ ರೂಲ್ ಆಗುತ್ತೆ. ಹೆಂಗೆ ನೋಡಿ, ಈಗ ಟ್ರೈ ಇದೆ, ಟ್ರೈ ಕೊನೆಗೆ ವಾಯ್ ಇದೆ, ಅದರ ನೆಕ್ಸ್ಟ್ ಶಬ್ದ, ಅದರ ಹಿಂದಿನ ಶಬ್ದ ಏನಿದೆ ರೀ? ಆರ್ ಇದೆ. ದಟ್ಸ್ ಕಾಲ್ಡ್ ವ್ಯಂಜನ ಅಂತ ಅರ್ಥ. ಕನ್ನಡದಲ್ಲಿ 13 ಸ್ವರಗಳಿದ್ದಾವೆ, 34 ವ್ಯಂಜನಗಳಿದ್ದಾವೆ. ಬಟ್ ಇಂಗ್ಲೀಷಲ್ಲಿ ಹಂಗಲ್ಲ, ಇರೋ 26 ಅಕ್ಷರಗಳಲ್ಲಿ 5 ಸ್ವರಗಳಿದ್ದಾವೆ, 21 ವ್ಯಂಜನಗಳಿದ್ದಾವೆ. ಆ 21 ವ್ಯಂಜನಾಕ್ಷರದ ಯಾವುದೇ ಬಂದಿರಲಿ ಅದು ಥರ್ಡ್ ರೂಲ್ ಆಗಿ ಕನ್ವರ್ಟ್ ಆಗುತ್ತೆ. ಲೈಕ್ ದ್ಯಾಟ್. ನೋಡಿ, ಇಲ್ಲಿ ಟ್ರೈ, ವಾಯ್ ಇದೆ, ಅದ್ರ ಹಿಂದ್ಗಡೆ ಏನಿದೆ? ಆರ್ ಅಂದರೆ ವ್ಯಂಜನ ಅಂತ. ನೋಡಿ, ಅಲ್ಲೇನು ಹೇಳ್ಬೋದು ನಾವು? ಐ ಟ್ರೈ, ನಾನು ಪ್ರಯತ್ನಿಸುತ್ತೇನೆ. ವಿ ಟ್ರೈ, ನಾವು ಪ್ರಯತ್ನಿಸುತ್ತೇವೆ. ಯು ಟ್ರೈ, ನೀನು ಪ್ರಯತ್ನಿಸುತ್ತಿ. ದೇ ಟ್ರೈ, ಅವರು ಪ್ರಯತ್ನಿಸುತ್ತಾರೆ. ಹಿ ಬಂದಾಗ ಹಿ ಟ್ರೈಸ್, ಅವನು ಪ್ರಯತ್ನಿಸುತ್ತಾನೆ. ಸೇಮ್ ಮೀನಿಂಗ್ ಇರುತ್ತೆ, ಬಟ್ ಟ್ರೈ ಏನಾಗುತ್ತೆ ಇಲ್ಲಿ? ಟ್ರೈಸ್. ವಾಯ್ ತೆಗೆದು ಏನು ಹಚ್ಬೇಕು ನಾವಿಲ್ಲಿ? ಐ ಎಸ್ ಹಚ್ಚಬೇಕು. ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳು ಮಾಡಬೇಕಾದಾಗ ಆ ವಾಯ್ ತೆಗೆದು ಏನು ಮಾಡಬೇಕಾಗುತ್ತಾ? ಐ ಎಸ್, ಅವಾಗ ಮಾತ್ರ ಕರೆಕ್ಟ್ ಆಗುತ್ತಾ? ಸೊ ಹಿ ಟ್ರೈಸ್, ಅವನು ಪ್ರಯತ್ನಿಸುತ್ತಾನೆ. ಶಿ ಟ್ರೈಸ್, ಅವಳು ಪ್ರಯತ್ನಿಸುತ್ತಾಳೆ. ಇಟ್ ಟ್ರೈಸ್, ಅದು ಪ್ರಯತ್ನಿಸುತ್ತದೆ. ಲೈಕ್ ದ್ಯಾಟ್. ಓಕೆ, ದೆನ್ ಲೆಟ್ ಅಸ್ ಮೂವ್ ಫಾರ್ ದ ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ರೂಲ್. ನೋಡಿ, ರೂಲ್ ನಂಬರ್ 4 ಹೇಳುತ್ತೆ. ಇಲ್ಲಿ ಏನು ಹೇಳುತ್ತೆ? ದ ಸೇಮ್ ರೂಲ್ ಕ್ಯಾನ್ ಫಾಲೋ ದೇರ್ ಓನ್ಲಿ. ಇಲ್ಲಿಗಲ್ಲಿಗೆ ಏನು ಡಿಫ್ರೆನ್ಸ್ ಇದೆ ಅಂದರೆ, ಇಲ್ಲಿ ವಾಯ್ದಿಂದಗಡೆ ವ್ಯಂಜನ ಬಂದಾಗ ನಾವು ವಾಯ್ ತೆಗೆದುಬಿಟ್ಟು ಐ ಇ ಎಸ್ ಅನ್ನು ಹಚ್ತೇವೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ, ವಾಯ್ದಿಂದಗಡೆ ಸ್ವರ ಬಂದಿರುತ್ತೆ, ಇಷ್ಟೇ ವ್ಯತ್ಯಾಸ. ನೋಡಿ, ಸ್ವರ ಎಷ್ಟಿದೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಎ, ಇ, ಐ, ಓ, ಯು. ಯಾವುದಾದ್ರೂ ಬರಲಿ, ಎ ಬರಲಿ, ಇ ಬರಲಿ, ಐ ಬರಲಿ, ಓ ಬರಲಿ, ಯು ಬರಲಿ, ಅದಿಷ್ಟರಲ್ಲಿ ಯಾವ್ದಾದ್ರು ಒಂದು ಬಂದು ಅನ್ಕೊಳ್ಳಿ, ದಟ್ಸ್ ಕಾಲ್ಡ್ ರೂಲ್ ನಂಬರ್ 4 ಅಂತ ಆಗುತ್ತೆ. ಸಿಂಪಲ್ ಪ್ರೆಸೆಂಟಲ್ಲಿ ನೋಡಿ, ಅಲ್ಲೇನಾಗುತ್ತೆ ಅಂದರೆ, ಅಲ್ಲಿ ಕಂಪಲ್ಸರಿ ಏನು ಮಾಡಬೇಕಾಗುತ್ತೆ ನಾವು? ವಾಯ್ ಬಂದಾಗ ವಾಯನ್ನು ತೆಗಿ ನೆಸೆಸಿಟಿ ಇಲ್ಲ. ಇಲ್ಲಿ ವಾಯ್ ತೆಗೆದುಬಿಟ್ಟು ಐ ಎಸ್ ಹಚ್ತೀವಿ. ಯಾಕೆಂದರೆ ಅದ್ರ ಹಿಂದ್ಗಡೆ ವ್ಯಂಜನ ಬಂದಿರುತ್ತೆ. ಬಟ್ ಸ್ವರ ಬಂದಾಗ ನಾವು ವಾಯ್ ತೆಗಿ ನೆಸೆಸಿಟಿ ಇಲ್ಲ, ಅದಕ್ಕೆ ಎಸ್ ಹಚ್ಬಿಟ್ರೆ ಸಾಕಾಗುತ್ತೆ. ನಾವು ಫಸ್ಟ್ ಯೂಸ್ ಮಾಡ್ತೀನಲ್ಲ ಪ್ಲೇಸ್. ನೋಡಿ, ಇವಾಗ ಐ ಪ್ಲೇ, ನಾನು ಆಟ ಆಡುತ್ತೇನೆ. ವಿ ಪ್ಲೇ, ನಾವು ಆಟ ಆಡುತ್ತೇವೆ. ಯು ಪ್ಲೇ, ನೀನು ಆಟ ಆಡುತ್ತಿ. ದೇ ಪ್ಲೇ, ಅವರು ಆಟ ಆಡ್ತಾರೆ. ಬಟ್ ಹಿ ಪ್ಲೇಸ್. ನೋಡಿ, ಇಲ್ಲಿ ವಾಯ್ ಇದೆ. ಥರ್ಡ್ ಇದಕ್ಕೇನು ಡಿಫ್ರೆನ್ಸು? ಇಲ್ಲಿ ಕೂಡ ವಾಯ್ ಇದೆ, ಅಲ್ಲಿ ಕೂಡ ವಾಯ್ ಇದೆ. ಇಲ್ಲಿ ವ್ಯಂಜನ ಬಂದಿದೆ, ಅದಕ್ಕೆ ನಾವು ವಾಯ್ ತೆಗೆದು ಐ ಇ ಎಸ್ ಹಾಕಿದ್ದೇವೆ. ಅಲ್ಲಿ ಸ್ವರ ಇದೆ, ವಾಯ್ ತೆಗೆ ನೆಸೆಸಿಟಿ ಇಲ್ಲ, ಸುಮ್ಮನೆ ಎಸ್ ಹಚ್ಬಿಟ್ರೆ ಸಾಕಾಗುತ್ತೆ. ಸೊ ಹಿ ಪ್ಲೇಸ್, ಶಿ ಪ್ಲೇಸ್, ಇಟ್ ಪ್ಲೇಸ್. ಗೈಸ್, ಗೆಟಿಂಗ್ ಐಡಿಯಾ? ಗೊತ್ತಾಗ್ತಿದೆಯಲ್ವಾ? ಈ ರೀತಿ ಬದಲಾಗ್ತಾ ಹೋಗುತ್ತೆ. ಸೊ ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಮೇನ್ ವರ್ಬ್ ಫಾರ್ಮ್ಸ್ ಅಂತ ಕರೀತಾರೆ. ಆವಾಗಲೇ ನೋಡಿದ್ದು ಬಿ ಫಾರ್ಮ್ಸ್, ಈಗ ನೋಡ್ತಾ ಇರೋದು ಮೇನ್ ವರ್ಬ್ ಫಾರ್ಮ್ಸ್ ಅಂತ. 2 ಥರ ಡಿಫ್ರೆನ್ಸಲ್ಲಿ ಇರ್ತವೆ. ದೆನ್ ವಾಟ್ಸ್ ನೆಕ್ಸ್ಟ್? ಇವನು ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ? ಸಿ, ಈಗ ನೋಡಿದ್ರಲ್ಲ, ಇವಾಗ ಬಿ ಫಾರ್ಮ್ಸ್ ಅಂತ ಹೇಳ್ತೀವಿ ನಾವು, ಅವಕ್ಕೇನಂತ ಹೇಳ್ತೀವಿ? ವರ್ಬ್ ಫಾರ್ಮ್ಸ್ ಅಂತ ಹೇಳ್ತೀವಿ. ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾರೆ? ಎಸ್, ಲೆಟ್ ಅಸ್ ಮೂವ್ ಫಾರ್ ನೋವಿಂಗ್ ಎಕ್ಸಾಮ್ಸ್. ಓಕೆ, ಎಕ್ಸಾಮ್ಸಲ್ಲಿ ಹೆಂಗೆ ಕೇಳ್ತಾರೆ ನೋಡಿ ನೀವು. ಫಾರ್ ಎಕ್ಸಾಂಪಲ್ ನೋಡಿ ಇವಾಗ, ಸೊ ಶಿ ಈಸ್, ನೋ, ಜಸ್ಟ್ ವೇಟ್. Where it is? Yes, here it is. See, yes, see, example ಹೆಂಗೆ ಕೇಳ್ತಾರೆ ಅಂತಂದರೆ,
everyone 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 dash passed exam. ಇವಾಗ ಇಲ್ಲಿ ಏನು ಮಾಡ್ತಾರೆ, ಹ್ಯಾಸ್ ಹ್ಯಾವ್ ಕೊಡ್ತಾರೆ. ಎಸ್, ಅಕಾರ್ಡಿಂಗ್ ಟು ಯು ವಿಚ್ ಒನ್ ಈಸ್ ರೈಟ್ ಹಿಯರ್. ನೋಡಿ, ಹಿಯರ್ ಸಬ್ಜೆಕ್ಟ್ಸ್ ಆರ್ ಡಿಫ್ರೆಂಟ್. ಅವಾಗಲೇ ಹೇಳಿದೆ ನಾನು, ಪ್ರನೌನ್ಗಳು ಬೇರೆ. ಐ, ವಿ, ಯು, ಹಿ, ಶಿ, ಇಟ್, ದೇ, ದೋಸ್ ಆರ್ ಕಾಲ್ಡ್ ವಾಟ್, ಪ್ರನೌನ್ ಸಬ್ಜೆಕ್ಟ್. ಇವುಗಳಿಗೆ ಏನಂತ ಕರೀತಾರೆ ಅಂದರೆ ಎವ್ರಿ ಒನ್, ನೋ ಒನ್, ಈಚ್ ಆ್ಯಂಡ್ ಎವ್ರಿ ಒನ್, ಈ ಥರ ಬರ್ತವೆ. ಇವುಗಳಿಗೆ ಕಾಲ್, ಇವುಗಳು ಕೂಡ ಪ್ರನೌನ್ಗಳೇ, ಬಟ್ ಇವು ಡಿಫ್ರೆಂಟಾಗಿ ಬಳಕೆ ಆಗುತ್ತೆ. ಇವುಗಳು ಬಂದಾಗ ನಾವು ಏನು ಬಳಸ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನೋಡಿ, ಇವಾಗ ಎವ್ರಿ ಒನ್ ಯೂಶಲಿ ಏನು ಬರ್ತಿಲ್ಲಿ, ಹ್ಯಾಸ್. ಏನು ಬರಬೇಕು, ಎವ್ರಿ ಒನ್ ಹ್ಯಾಸ್ ಪಾಸ್ಡ್ ಎಕ್ಸಾಮ್ಸ್. ಪ್ರತಿಯೊಬ್ಬರು ಪರೀಕ್ಷೆಯನ್ನು ಪಾಸ್ ಆಗುತ್ತಾರೆ. ಸಮ್ ಟೈಮ್ ಸಮ್ ಥಿಂಗ್ಸ್ ಆರ್ ಲುಕಿಂಗ್ ಲೈಕ್ ಎ ಪ್ಲೂರಲ್ ಫಾರ್ಮ್, ಬಟ್ ಆ್ಯಕ್ಚುಲಿ ಇಟ್ಸ್ ಸಿಂಗುಲರ್. ಓಕೆನಾ? ಸಿ ಹೆಂಗೆ, ಸಿ economics, yes, this is what next. See, economics dash an easy subject ಅಂತ ಕೊಡ್ತಾರೆ. ಸಿ ಇವಾಗ ಇಲ್ಲಿ ಎವ್ರಿ ಒನ್ ಅಂತ ಇತ್ತು, ಆ ಕಾರಣಕ್ಕೆ ನಾವು ಹ್ಯಾಸ್ ಬರ್ಸ್ಕೊಂಡ್ಬಿಟ್ಟಿವಿ. ಇಲ್ಲಿ ಏನಾಗುತ್ತೆ ಅಂದರೆ ಎಕನಾಮಿಕ್ಸ್ ಡ್ಯಾಶ್ ಈಸಿ ಸಬ್ಜೆಕ್ಟ್. ಇವಾಗ ಎಕನಾಮಿಕ್ಸ್ ಪ್ಲೂರಲ್ ಇದೆ ಆ್ಯಕ್ಚುಲಿ, ಬಟ್ ಇಟ್ ಈಸ್ ಓನ್ಲಿ ಒನ್. ನೋಡಿ, ಲುಕಿಂಗ್ ಲೈಕ್ ಪ್ಲೂರಲ್, ಬಟ್ ಆ್ಯಕ್ಚುಲಿ ಇಟ್ಸ್ ಅ ಸಿಂಗುಲರ್. ಅವಾಗ ನಾವು ಇಲ್ಲಿ ಏನು ಮೋಸ ಹೋಗ್ತೀವಿ ಅಂದರೆ ಡೈರೆಕ್ಟ್ಲಿ ನಾವು ಆರ್ ಬಳಸ್ಬಿಡ್ತೀವಿ, ಬಟ್ ಆ್ಯಕ್ಚುಲಿ ಇಟ್ಸ್ ರಾಂಗ್. ಏನು ಬಳಸ್ಬೇಕಲ್ಲಿ, ಈಸ್ ಬಳಸ್ಬೇಕು. ಎಕನಾಮಿಕ್ಸ್ ಅನ್ನೋದು ಭಾಳ ಇಲ್ಲ, ಒಂದೇ ಅದು, ಬಟ್ ಅದು ಲುಕಿಂಗ್ ಲೈಕ್ ಎ ಪ್ಲೂರಲ್, ಬಟ್ ಆ್ಯಕ್ಚುಲಿ ಇಟ್ಸ್ ಸಿಂಗುಲರ್. ಹಿಂಗೆ ಅದಕ್ಕೆ ಎಕನಾಮಿಕ್ಸ್ ಈಸ್ ಆ್ಯನ್ ಈಸಿ ಸಬ್ಜೆಕ್ಟ್. ಈ ರೀತಿಲಿ ಕೇಳ್ತಾ ಹೋಗ್ತಾರೆ. ಇನ್ನೂ ಹೆಂಗೆ ಕೇಳ್ತಾ ಹೋಗ್ತಾರೆ ಅಂತಂದರೆ, ಸಿ ಎಸ್, ರಾಧಾ ಡ್ಯಾಶ್ ಟು ಟೆಂಪಲ್ ಡೈಲಿ ಅಂದರೆ ರಾಧಾ ಗೋ ಟು ಟೆಂಪಲ್ ಡೈಲಿ ಆಗುತ್ತೋ, ಆರ್ ರಾಧಾ ಗೋಸ್ ಟು ಟೆಂಪಲ್ ಡೈಲಿ ಆಗುತ್ತೆ. ಬಿಕಾಸ್ ಇಟ್ಸ್ ಕಾಲ್ಡ್ ಫಸ್ಟ್ ರೂಲ್. ಏನು ಹೇಳ್ತೀವಿ ಅದು, ಫಸ್ಟ್ ರೂಲ್ ಹೇಳ್ತೀವಿ, ಗೋಸ್. ಯಾಕೆಂದರೆ ಬಿಕಾಸ್ ಆಫ್ ರಾಧಾ ಒಬ್ಬಳೇ ಇರೋದ್ರಿಂದ ಏನಾಗುತ್ತೆ, ಅದು ಗೋಸ್ ಬರ್ತೀವಿ. ಸೊ ರಾಧಾ ಗೋಸ್ ಟು ಟೆಂಪಲ್ ಡೈಲಿ. ರಾಧಾ ದಿನಾಲು ದೇವಾಲಯಕ್ಕೆ ಹೋಗುತ್ತಾಳೆ. ಇವಾಗ ಏನಾದರೂ ನಾವು ರಾಧಾ ಅಂತ ಗೋ ತೊಗೊಂಡ್ರೆ ಇಟ್ಸ್ ಆ್ಯಕ್ಚುಲಿ ರಾಂಗ್. ರೂಲ್ ನಂಬರ್ 1 ಪ್ರಕಾರ ರಾಂಗ್ ಆಗ್ತಾ ಹೋಗುತ್ತೆ. ಒಂದು ವೇಳೆ ಹಿಂಗಿತ್ತಪ್ಪ, ಡಬಲ್ ಇತ್ತಪ್ಪ, ರಾಧಾ ಆ್ಯಂಡ್ ರಾಣಿ, ಸಿ ರಾಧಾ ಆ್ಯಂಡ್ ರಾಣಿ ಡ್ಯಾಶ್ ಡ್ಯಾಶ್ ಸಿ ಎಸ್. ನೆಕ್ಸ್ಟ್ ನೋಡೋಣ. ಈಗ ಏನು ಹೇಳುತ್ತೆ ಇದು, ರಾಧಾ ಆ್ಯಂಡ್ ರಾಣಿ ಡ್ಯಾಶ್ ಕೊಟ್ಟು ಸಿ ಈಗ ಎರಡು ಕೊಡ್ತಾರೋ, ಸಿ ರಾಧಾ ಆ್ಯಂಡ್ ರಾಣಿ ಡ್ಯಾಶ್ ವಾಟರ್. ಈಗ ಡ್ರಿಂಕ್ಸ್ ವಾಟರ್ ಆಗುತ್ತೋ, ಡ್ರಿಂಕ್ ವಾಟರ್. ನೋಡಿ, ಒಬ್ಬಳೇ ಬಂದಿದ್ದು, ಮೇಲೆ ರಾಧಾ ಮಾತ್ರ ಬಂದಲು, ವಿ ಶುಡ್ ಸೇ ವಾಟ್, ಗೋಸ್ ಟು ಟೆಂಪಲ್ ಅಂತ ಹೇಳಿದ್ವಿ. ಇಲ್ಲಿ ರಾಧಾ ರಾಣಿ ಬಂದರೆ ಪ್ಲೂರಲ್ ಫಾರ್ಮ್ ಅಂತ ಅರ್ಥ, ದೇ ಅಂತ ಅರ್ಥ. ಹಾಗಾಗಿ ಯೂಶಲಿ ಏನಾಗ್ತಿಲ್ಲಿ ಡ್ರಿಂಕ್ ಈಸ್ ದ ರೈಟ್ ಫಾರ್ಮ್. ಏನಂತ ಅರ್ಥ ಆಗುತ್ತೆ, ಡ್ರಿಂಕ್ ವಾಟರ್ ಇಸ್ ದ ರೈಟ್ ಫಾರ್ಮ್. ಹೀಗೆ ವಿ ಆರ್ ಗೋಯಿಂಗ್ ಟು ಗೆಟ್ ಕನ್ಫ್ಯೂಷನ್. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ವರ್ಬ್ ಅಗ್ರಿಮೆಂಟ್ ಅಂತ ಬಂದಾಗ ವಿ ಆರ್ ಗೋಯಿಂಗ್ ಟು ಡೆಫಿನೆಟ್ಲಿ ಗೆಟ್ ಕನ್ಫ್ಯೂಷನ್ಸ್. ಇಲ್ಲಿ ಹೆಂಗೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾವೆ ಅಂತಂದರೆ, ನೋಡಿ, ಇನ್ನು ತುಂಬ ಥರ ಚಂದ ಕೇಳ್ತಾರೆ. ಕ್ವಶನ್ ಭಾರಿ ಚಂದ ರೈಸ್ ಮಾಡ್ತಾರೆ. ಇದ್ರ ಮೇಲೆ ಕ್ವಶನ್ಸ್ ಮಾತ್ರ ಭಾರಿ ಚಂದ ರೈಸ್ ಮಾಡ್ತಾರೆ. ನಾವು ಅಲರ್ಟ್ ಆಗಿರ್ಬೇಕು ಅಷ್ಟೇ. ಹೆಂಗೆ ಮಾಡ್ತಾರೆ ಮತ್ತೆ ನೋಡಿ, ಹೆಂಗೆ ಮಾಡ್ತಾರೆ ಅಂತಂದರೆ, ಈಚ್ ಆ್ಯಂಡ್ every student ನೋಡಿ secures ನೋಡಿ. ಇವಾಗ ಅವ್ರು ಹೇಳ್ತಾರೆ
each and every students secure or secures first prize. ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ತಗೊಂಡಿದ್ದಾನೆ, ಮೊದಲನೇ ಪ್ರೈಸ್ ಅಂತ ತಗೊಂಡಿದ್ದಾನೆ. ನೋಡಿ ಇವಾಗ ನೋಡಿ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಸ್ಟೂಡೆಂಟ್ಸ್ ಕೊಟ್ಟರೋ ಅನ್ನೋ ಕಾರಣಕ್ಕೆ ನಾವು ಪ್ಲೂರಲ್ ಅಂತ ಭಾವಿಸ್ತೇವೆ. ಆ್ಯಕ್ಚುಲಿ ಅದೇನಾಗುತ್ತೆ, ವಿದ್ಯಾರ್ಥಿಗಳಲ್ಲಿ ಪ್ರತಿಯೊಬ್ಬರು, ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಆರ್ ಈಚ್ ಆ್ಯಂಡ್ ಎವ್ರಿ ಒನ್ ಅಂತಲೇ ಅರ್ಥ. ಅವಾಗ ಅದೇನಾಗುತ್ತಾ ಸೆಕ್ಯೂರ್ಸ್, ಅಲ್ಲಿ ಏನು ಹಚ್ಬೇಕು, ಅದಕ್ಕೆ ಎಸ್ ಸೆಕ್ಯೂರ್ ಅನ್ನೋದು ವರ್ಬ್, ಅದಕ್ಕೆ ಎಸ್ ಹಚ್ಬೇಕು. ಅಂದರೆ ಪಡೆದುಕೊಂಡ್ರು ಅಂತ ಅರ್ಥ. ವಾಟ್ ಇಟ್ ಮೀನ್ಸ್, ವಾಟ್ ಏನು ಪಡೆದುಕೊಂಡ್ರು, ಗೆಟ್ ಅಂತೀವಲ್ಲ ನಾವು, ಏನಂತೀವಲ್ಲ ನಾವು ಗೆಟ್, ಆರ್ ಈ ಕಡೆ ಏನು ಬಳಸ್ಬೋದ್ರಿ ಗೆಟ್ಸ್, isn't it? Yes. So each and every students gets first prize ಅಂತ ಹೇಳ್ಬೋದು. ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ಸ್ ಸೆಕ್ಯೂರ್ಸ್ ಫಸ್ಟ್ ಪ್ರೈಸ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ಏನು ಮಾಡ್ದ, ಪ್ರಥಮ ಪ್ರೈಸನ್ನು ಪಡ್ಕೊಂಡ ಅಂತ ಹೇಳಬೇಕಾಗಿದೆ ನಾವು. ಹೀಗಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ, ಸೀಟಲ್ಲಿ ಚೆಂದ ಮಾಡ್ತಾರೆ ಸ್ನೇಹಿತರೆ, ಅದ್ರ ಬಗ್ಗೆ ನಮ್ಗೆ ಗಮನ ಇರಬೇಕು ನೋಡ್ರಿ. ನೆಕ್ಸ್ಟ್ ಎಸ್, ಮತ್ತೆ ಹೆಂಗೆ ಕೇಳ್ತಾರೆ ನೋಡಿ, ಯಾವ ಥರ ಮತ್ತೆ ಕ್ವಶನ್ ರೈಸ್ ಮಾಡ್ತಾರೆ ಅಂತಂದರೆ, ರಾಹುಲ್ Rahul dash see him from 2 days. ಎರಡು ಕೊಟ್ಬಿಡ್ತಾರೆ ನೋಡಿ. ರಾಹುಲ್ ಡಸ್ ಸಿ ಹಿಮ್ 2 days ಅನ್ನಕ್ಕೆ ಬರಲ್ಲ. ಯಾಕೆಂದರೆ ನೋಡಿ ಇಲ್ಲಿ ಡೂ ಇದೆ, ಅದಕ್ಕೆ ಎಸ್ ಎಚ್ ಅಂದರೆ ಇದು ಫಾರ್ಮ್ ಆಗೋದಿಲ್ಲ. ಸೊ ಅದಕ್ಕೆ ಏನಾಗಬೇಕು, ಡಸಂಟ್, ನೆಗೆಟಿವ್ ಫಾರ್ಮ್ ಮಾಡಬೇಕಿತ್ತು. ಸೊ ರಾಹುಲ್ ಡಸಂಟ್ ಸಿ ಹಿಮ್ ಫ್ರಮ್ 2 days. ರಾಹುಲ್ ಅವನನ್ನು 2 ದಿನಗಳಿಂದ ನೋಡಿಲ್ಲ. ಇಟ್ಸ್ ಕಾಲ್ಡ್ ಪ್ಲೂರಲ್ ಫಾರ್ಮ್ ಗೈಸ್, ಮೈಂಡ್ ಇಟ್. ಸೊ ಹೀಗೆ ಏನಾಗ್ತಾ ಹೋಗ್ತವೆ, ಎಕ್ಸಾಮಲ್ಲಿ ಮಾತ್ರ ಬಾರಿ ಚಂದ ಕೇಳ್ತಾರೆ ನೋಡಿರಿ. ಎಷ್ಟು ಚಂದ ಕೇಳ್ತಾರೆ ಅಂತಂದರೆ, ವಿ ನೆವರ್ ಗೆಸ್, ನಾವು ಗೆಸ್ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಚಂದ ಕೇಳ್ತಾರೆ. ಕನ್ಫ್ಯೂಷನ್ ಚಂದ ಮಾಡ್ತಾರೆ ಅವ್ರು, ಆ ಥರ. ಅದ್ರ ಬಗ್ಗೆ ನಮ್ಗೆ ಗಮನ ಇರಬೇಕು. ನೆಕ್ಸ್ಟ್ ಏನು ಹೇಳ್ತಾರೆ, ಸಿ all the children yes ಹಿಂಗೆ ಕೊಟ್ಬಿಡ್ತಾರೆ. see all the children dash finished their dinner. ಎಲ್ಲ ಮಕ್ಕಳು ರಾತ್ರಿಯ ಊಟವನ್ನು ಮಾಡಿದರು ಅಥವಾ ಮುಗಿಸಿದರು. ಇವಾಗ ಹ್ಯಾವ್ ಬರುತ್ತೋ ಹ್ಯಾಸ್ ಬರುತ್ತೋ ನೋಡಿ. ಆಲ್ ದ ಚಿಲ್ಡ್ರನ್, ಇವಾಗ ಏನು ಬರ್ತಿಲ್ಲ ಆ್ಯಕ್ಚುಲಿ, ಅದಕ್ಕೋಸ್ಕರ ಏನು ಬರುತ್ತೆ, ಹ್ಯಾವ್ ಬರುತ್ತೆ. ಏನು ಬರುತ್ತೆ, ಆಲ್ ದ ಚಿಲ್ಡ್ರನ್ ಹ್ಯಾವ್ ಫಿನಿಶ್ಡ್ ದೇರ್ ಡಿನ್ನರ್. ಇದನ್ನು ಹೆಂಗೆ ಟ್ವಿಸ್ಟ್ ಮಾಡ್ತಾರೆ ಎಕ್ಸಾಮಲ್ಲಿ ಅಂತಂದರೆ, one of the children dash finished ನೋಡಿ ಎಷ್ಟು ಚಂದ ಅದ್ಭುತವಾಗಿ ಮಾಡ್ತಾರೆ ಅಂತಂದರೆ, ಒನ್ ಆಫ್ ದ ಚಿಲ್ಡ್ರನ್ ನೋಡಿ. ಚಿಲ್ಡ್ರನ್ ಅಂದ ತಕ್ಷಣ ಪ್ಲೂರಲ್ ಆಗುತ್ತೆ, ಬಟ್ ಆ್ಯಕ್ಚುಲಿ ಆ ಚಿಲ್ಡ್ರನ್ ಮುಂಚೆ ಏನು ಬಳಸಿರ್ತೀವಿ ನಾವು, ಒನ್ ಅಂದರೆ ಆ ಮಕ್ಕಳಲ್ಲಿ ಒಬ್ಬ ಊಟ ಮುಗಿಸಿದ್ದಾನೆ ಅಂತ ಹೇಳಬೇಕಾಗಿದೆ ನಾವು. ಮಕ್ಕಳು ಅಂತಲ್ಲ, ಮೇಲಿದ ಆಲ್ ದ ಚಿಲ್ಡ್ರನ್ ಅದು ಕರೆಕ್ಟ್ ಇದೆ, ಬಟ್ ಆಲ್ ತೊಗೊಂಡಿಲ್ಲ. ಕೆಳಗೆ ನಾವೇನು ತೊಗೊಂಡಿದ್ದೀವಿ, ಇನ್ಡೆಫಿನಿಟ್ ಸಬ್ಜೆಕ್ಟ್ ಅಂತ ಹೇಳ್ತಾರೆ ಇವುಗಳಿಗೆಲ್ಲ. ಏನಂತ ಹೇಳ್ತಾರೆ ಸ್ನೇಹಿತರೆ, ಇನ್ಡೆಫಿನಿಟ್ ಸಬ್ಜೆಕ್ಟ್. ಡೆಫಿನಿಟ್ ಆಗಿರಲ್ಲ ಇಲ್ಲಿ. ಆಲ್ ಎಲ್ಲ ಮಕ್ಕಳು, ಯಾವ ಮಕ್ಕಳು, ಎಲ್ಲರ ಮಕ್ಕಳು. ವಿ ಆರ್ ನೆವರ್ ಶೋಯಿಂಗ್ ಎನಿ ಒನ್ ಎಲ್ಸ್ ಪರ್ಟಿಕ್ಯುಲರ್ಲಿ, ಈ ಮಗು ಆ ಮಗು ಆ ಥರ ಏನು ತೋರಿಸಲ್ಲ. ಆಲ್ ಚಿಲ್ಡ್ರನ್. ಕೆಳಗಡೆ ಬಂದಾಗ ಒನ್ ಆಫ್ ದ ಚಿಲ್ಡ್ರನ್, ಆ ಮಕ್ಕಳಲ್ಲಿ ಒಬ್ಬ. ಸೊ ಒನ್ ಆಫ್ ದ ಚಿಲ್ಡ್ರನ್, ಆ ಮಕ್ಕಳಲ್ಲಿ ಒಬ್ಬ ಅಂತ ಹೇಳಿದಾಗ ಅಲ್ಲಿ ಏನು ಬರುತ್ತೆ, ಹ್ಯಾಸ್ ಬರುತ್ತೆ. ಇಲ್ಲಿ ಕೂಡ ಏನು ಮಾಡ್ತಾರೆ ಅವರು, ಹ್ಯಾಸ್ ಮತ್ತು ಹ್ಯಾವನ್ನೇ ಕೊಟ್ಟಿರ್ತಾರೆ. ಆದರೆ ಆ್ಯಕ್ಚುಲಿ ಏನು ಬರ್ತಿಲ್ಲಿ, ಹ್ಯಾಸ್ ಬರುತ್ತೆ. ಯಾಕೆ ಹ್ಯಾಸ್ ಬರುತ್ತೆ ಅಂದರೆ, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಟಾಕಿಂಗ್ ಅಬೌಟ್ ಸಿಂಗ್ಯುಲರ್ ಒನ್. ಇಟ್ಸ್ ಕಾಲ್ಡ್ ವಾಟ್ ಯು ನೋ ಗೈಸ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇವುಗಳಿಗೆ ಏನಂತ ಕರೀತಾರೆ, ಸಬ್ಜೆಕ್ಟೇ ಇರುತ್ತೆ, ಬಟ್ ಆ ಸಬ್ಜೆಕ್ಟ್ ವರ್ಬಿನೊಂದಿಗೆ ಅಗ್ರಿಮೆಂಟ್ ಆಗಿರುತ್ತೆ. ಹೆಂಗೆ ಅಗ್ರಿಮೆಂಟ್ ಆಗಿರುತ್ತೆ ಅನ್ನೋದನ್ನು ನಾವು ಇದಕ್ಕಿಂತ ಮುಂಚೆ ನೋಡಿದ್ದೇವೆ. ಸ್ವಲ್ಪ ನಾವು ವಿಲ್ ಗೋ ಬ್ಯಾಕ್, ರಿಬ್ಯಾಕ್. ಸಿ ಹಾಂ,
ಇದು ಸಿಂಪಲ್ ಪ್ರೆಸೆಂಟ್ ಆಯ್ತು. ಇಲ್ಲಿ ಬಂದಿದೆ ನೋಡಿ, ಹ್ಯಾವ್ ಇದೆ, ಹ್ಯಾಸ್ ಇದೆ. ಹಿ ಶೀಟ್ ಬಂದಾಗ ಏನು ಬರ್ತೀರಿ, ಹ್ಯಾಸ್ ಬರುತ್ತೆ. ಇವುಗಳ ಜೊತೆ ಅಗ್ರಿಮೆಂಟ್ ಆಗಿದ್ದಾವೆ. ಸೊ ಇದಕ್ಕೆಲ್ಲ ಪರ್ಫೆಕ್ಟ್ ಹ್ಯಾಡ್ ಬರುತ್ತೆ, ಅಲ್ಲಿ ವಿಲ್ ಹ್ಯಾವ್ ಬರುತ್ತೆ. ಬಟ್ ಇಲ್ಲೇನು ಬರುತ್ತೆ, ಆಮ್ ಈಸ್ ಆರ್. ಇವುಗಳ ಮೇಲೆ ಕೂಡ ಚಂದ ಕ್ವಶನ್ ಕೇಳ್ತಾರೆ. ಎಷ್ಟು ಚಂದ ಕೇಳ್ತಾರೆ ಅಂತಂದರೆ ವಿ ನೆವರ್ ಗೆಸ್ ಇಟ್. ನಾವು ಗೆಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಅದ್ಭುತವಾಗಿ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕೆ ನಾವೇನು ಮಾಡಬೇಕಂತಂದರೆ ಪ್ರತಿ ಒಂದು ಇದರ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಅದಕ್ಕೆ ನಾವು ಕ್ವಶನ್ಸ್ ಹೆಂಗಂದರೆ ನಾನು ಹೇಳ್ತೀನಿ ಅಲ್ಲಿ ಬಿ ಫಾರ್ಮ್ಸ್ ಆಫ್ ವರ್ಬ್ಸ್. ಬಿ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತಂದಾಗ ಏನು ಬರುತ್ತೆ, ಲೈಕ್ ಆಮ್, ಈಸ್, ಆರ್. ಇದಕ್ಕೇನಂತ ಹೇಳ್ತೀವಿ ನಾವು, ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೇವೆ. ಪ್ಯೂರ್ ಪ್ರೆಸೆಂಟ್ ಟೆನ್ಸ್ ಇದು. ಪ್ಲಸ್ ಇದೇನಾಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಆಗುತ್ತೆ. ಅದು ಎರಡು ಆಗುತ್ತೆ, ಅದು ಕೆಲಸ ಮಾಡುತ್ತೆ ಎರಡು. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಆಗುತ್ತದೆ. ಆಯಿತಾ? ಎಸ್. ಇದೇ ಬಿ ಫಾರ್ಮ್ಸ್ ಆಫ್ ವರ್ಬ್ಸಲ್ಲಿ ಏನಾಗುತ್ತೆ, ಎರಡೇ ಬರ್ತವೆ. ಯಾವುದು, ವಾಸ್, ವರ್. ಇವೆರಡು ಅಗ್ರಿಮೆಂಟ್ ವರ್ಬ್. ಇದಕ್ಕೆ ಯಾವ ಟೆನ್ಸ್ ಅಂತ ಕರಿತೀವಿ ನಾವು, ಪಾಸ್ಟ್ ಟೆನ್ಸ್ ಅಂತ ಕರಿತೇವೆ. ಯಾವ ಟೆನ್ಸ್ ಅಂತ ಕರಿತೇವೆ, ಪಾಸ್ಟ್ ಟೆನ್ಸ್. ಇದೇನಾಗುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಆಗುತ್ತೆ ಅಂತ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಕೂಡ ಇದೇ ಆಗುತ್ತೆ ಅಂತ, ಇಸ್ಂಟ್ ಇಟ್? ದೆನ್ ಇನ್ನೊಂದೆರಡು ಬರ್ತವೆ, ಶಾಲ್ ಆ್ಯಂಡ್ ವಿಲ್ ಅಂತ. ಯಾವ ಬರ್ತವೆ, ಶಾಲ್ ಆ್ಯಂಡ್ ವಿಲ್. ಇದ್ರ ಜೊತೆ ನಾವು ಕಂಪಲ್ಸರಿ ಬಿ ಬಳಸ್ಕೋಬೇಕಾಗುತ್ತಿಲ್ಲ. ಯಾಕಂದರೆ ವಿ ಆರ್ ಟಾಕಿಂಗ್ ಅಬೌಟ್ ಫ್ಯೂಚರ್, ಭವಿಷ್ಯತ್ ಕಾಲದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಇಲ್ಲಿ ಬಿ ಬಳಸ್ಕೋಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇದು ಕೂಡ ಎರಡಾಗುತ್ತೆ. ಪ್ಯೂರ್ಲಿ ಫ್ಯೂಚರ್ ಟೆನ್ಸ್ ಅಂತೂ ಆಗುತ್ತೆ, ಪ್ಲಸ್ ಏನಾಗುತ್ತೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತೂ ಆಗುತ್ತೆ. ನೋಡಿ, ಈ ವರ್ಬ್, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ನಮಗೆಲ್ಲ ಟೆನ್ಸ್ ಪರಿಚಯ ಆಗುತ್ತೆ. ನೋಡಿ, ಇಲ್ಲಿ ಎರಡೇ ಟೆನ್ಸ್ ಬರ್ತವೆ. ಟೋಟಲ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ 6 ಟೆನ್ಸಸ್. ನೋಡಿ, ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಇಟ್ಸ್ ದ ಬಿ ಫಾರ್ಮ್ಸ್ ಆಫ್ ವರ್ಬ್ಸ್. ಇನ್ನು ಮೇನ್ ವರ್ಬ್ ಅಗ್ರಿಮೆಂಟ್ ಬಂದಾಗ ವಿ ಆರ್ ಗೋಯಿಂಗ್ ಟು ಲರ್ನ್ ದೇರ್ 3 ಟೆನ್ಸಸ್: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಏನು ಕಲ್ತೀವಿ, ನಾವು 3 ಕಲ್ತೇವೆ: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್, ಸಿಂಪಲ್ ಫ್ಯೂಚರ್ ಟೆನ್ಸ್. ಇದಾದ್ಮೇಲೆ ಮತ್ತೆ ನಾವೆಲ್ಲ ಹೋಗ್ತೇವೆ, ಪ್ರೆಸೆಂಟ್ ಪರ್ಫೆಕ್ಟ್: ಹ್ಯಾವ್, ಹ್ಯಾಸ್, ಹ್ಯಾಡ್. ಐ ಶಾಲ್ ಹ್ಯಾವ್, ವಿ ಶಾಲ್ ಹ್ಯಾವ್, ವಿ ವಿಲ್ ಹ್ಯಾವ್, ಯು ವಿಲ್ ಹ್ಯಾವ್. ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟನ್ನು ಕಲ್ತೇವೆ. ಅದಾದಮೇಲೆ ಬರುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇರುತ್ತೆ, ಅದು ಮುಂದುವರೆದ ಭಾಗವಾಗಿತ್ತು. ಸೊ ಈ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಟೆನ್ಸಸನ್ನು ತಿಳ್ಕೊಳ್ಬೋದಾಗಿದೆ. ಬಟ್ ಎಕ್ಸಾಮಲ್ಲಿ ಭಾರಿ ಚಂದ ಟ್ವಿಸ್ಟ್ ಮಾಡ್ತಾ ಹೋಗ್ತಾರೆ. ಇವುಗಳ ಮೇಲೆ ನಾನು ಒಂದು ಸ್ವಲ್ಪ ಕ್ವಶನ್ ರೆಡಿ ಮಾಡಿದ್ದೇನೆ. ಅಂದರೆ ಈ ಟಾಪಿಕ್ಗಳ ಮೇಲೇ ಕ್ವಶನ್ಸ್ ರೆಡಿ ಮಾಡಿದ್ದೇನೆ. ನೆಕ್ಸ್ಟ್ ಈ ಕ್ಲಾಸಸ್ ಎಲ್ಲ ಮುಗಿದಾದ್ಮೇಲೆ ಪರ್ಟಿಕ್ಯುಲರ್ಲಿ ಒಂದೊಂದು ಟಾಪಿಕ್ ಸಂಬಂಧಪಟ್ಟಂತೆ ಒಂದು 20 ಕ್ವಶನ್ಸನ್ನು ನಾವೇನು ಮಾಡ್ತಾ ಹೋಗೋಣ, ಲೈಕ್ ಪ್ರಾಕ್ಟೀಸ್. ಒಂಥರ ವಿಲ್ ರಿಪೀಟ್ ಅಗೇನ್ ವಿತ್ ಪ್ರಾಕ್ಟೀಸ್ ಆ್ಯಂಡ್ ವಿಲ್ ಗೋಯಿಂಗ್ ಟು ರೀಕ್ಯಾಪ್ಚರ್. ಒಂಥರ ರೀಕ್ಯಾಪ್ಚರ್ ಮಾಡ್ದಂಗೆ ಆಗುತ್ತೆ, ವಿತ್ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಅವೆರಡನ್ನು ನಾವು ರಿಕವರ್ ಮಾಡ್ತಾ ಏನು ಮಾಡ್ಬೋದು ರೀ, ಇದು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ಬೋದಾಗುತ್ತೆ. ಸೊ ನೆಕ್ಸ್ಟ್ ಏನಿರುತ್ತೆ ಅಂದರೆ ಬಿ ಫಾರ್ಮ್ಸ್ ಆಫ್ ವರ್ಬ್ಸ್ ಆಗಿಂದ ನೆಕ್ಸ್ಟ್ ಏನು ನೋಡ್ಬೋದು ನಾವು, ಮೇನ್ ವರ್ಬ್ ಅಗ್ರಿಮೆಂಟ್. ನೋಡಿ, ಮೇನ್ ವರ್ಬ್ ಬಂದು ಹೇಳಿದೆ ನಾನು ಆಲ್ರೆಡಿ. ಯಾವುದೇ ವರ್ಬ್ ಬಂದು 3 ಫಾರ್ಮ್ ಇರ್ತಂತೆ ನಾನು, V1, V2, V3, ಇವನ್ V4, V5 ಈ ಥರ ವರ್ಬ್ಸ್ ಬರ್ತವೆ. ಆಯಿತಾ? ಸೊ V1, V2, V3, V4, V5 ವರ್ಬ್ ಏನು ಹೇಳ್ತವೆ ಅಂತಂದರೆ, ಸೊ ಯಾವುದೊಂದು ವರ್ಬ್ ತೊಗೊಳ್ಳಿ, ನೀವು ರೆಗ್ಯುಲರ್ ತೊಗೊಳ್ಳಿ, ಇರೆಗ್ಯುಲರ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಆಸ್ಕ್, ಆಸ್ಕ್ಡ್. ಥರ್ಡ್ ಫಾರ್ಮಲ್ಲೂ ಕೂಡ ಆಸ್ಕ್ಡೇ ಆಗುತ್ತೆ. ಆಯಿತಾ? ಫೋರ್ತ್ ಫಾರ್ಮು ING ಆ್ಯಡ್ ಮಾಡ್ತೀವಿ, ಆಸ್ಕಿಂಗ್ ಅಂತ ಆಗುತ್ತೆ. ಈ 5th ಫಾರ್ಮೇ ರೂಲ್ ನಂಬರ್ 1 ಅಂತ ತಿಳ್ಕೊಬೇಕು ನಾವು. ಆ್ಯಕ್ಚುಲಿ ನೋಡಿ, ಆಸ್ಕ್ಸ್ ಏನು ಬರ್ತಿದ್ವಿ, ಮೇನ್ ವರ್ಬ್ ಅಂತ ಬಂದಾಗ ರೂಲ್ ನಂಬರ್ 1 ಏನು ಹೇಳುತ್ತೆ ನೋಡಿ, ಅಲ್ಲೇ ನೋಡಿದ್ವಲ್ಲ ನಾವು, ಎಲ್ಲಿ ಅವಾಗಲೇ ನೋಡಿದ್ವಿ ನೋಡಿ. ವಿಲ್ ಗೋ ಬ್ಯಾಕ್, ವಿಲ್ ರಿಮೆಂಬರ್. ಸಿ ಎಸ್, ಇಲ್ಲಿ ನೋಡಿ, ರೈಟ್. ಇದಕ್ಕೆ ಎಸ್ ಹಚ್ತೀವಲ್ಲ, ರೂಲ್ ನಂಬರ್ 1 ಇದು. ಅಂದರೆ ವರ್ಬ್ 5 ಇದ್ದಂಗೆ ಅಂತ ಹೇಳಿದಂಗೆ. ರೂಲ್ ನಂಬರ್ 1 ಏನು ಹೇಳುತ್ತೆ, ವರ್ಬ್ 5. ವರ್ಬ್ 1 ಮೇನ್ ವರ್ಬ್ ಯು ಆರ್ ಗೋಯಿಂಗ್ ಟು ಯೂಸ್ ಕಾಮನ್ಲಿ ನೋ, ರೈಟ್, ರೋಟ್, ರಿಟರ್ನ್. ಸೊ
writing is the verb 4. So writes is the verb 5. Is nothing but what you know here, rule number 1. ನೋಡಿ verb 5 ಅಂದ್ರೆ ಒಂದೇ, rule number 1 ಅಂದ್ರೆ ಒಂದೇ. ಬಟ್ ಆ ರೂಲ್ ನಂಬರ್ 1 ಯಾವುದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ? ಥರ್ಡ್ ಪರ್ಸನ್ ಸಿಂಗ್ಯುಲರ್ he sheet ಬಂದ್ರೆ ಮಾತ್ರ ಅಪ್ಲೈ ಆಗುತ್ತೆ, ನೆನ್ಪಿಟ್ಕೋಬೇಕು ನಾವು. ಸೊ ಆ ವರ್ಬ್ಗಳಲ್ಲಿ ಮತ್ತೆ ವರ್ಬ್ ರೂಲ್ ನಂಬರ್ 2 ಏನು ಹೇಳ್ತಂದ್ರೆ, ರೂಲ್ ನಂಬರ್ 2ದು ಯಾವುದೇ ವರ್ಬ್ ಬರಲಿ, ಯಾವ ಥರ ವರ್ಬು? ಮೇನ್ ವರ್ಬಿನ ಕೊನೆಯ ಅಕ್ಷರ ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಓ ಮತ್ತು ಎಕ್ಸ್ಗಳಿಂದ ಕೊನೆಗೊಂಡಿತ್ತು ಅಂದ್ಕೊಳ್ಳಿ, ಅವಾಗ ಅದೇನಾಗ್ತಾ ಹೋಗುತ್ತೆ? ರೂಲ್ ನಂಬರ್ 2 ಆಗುತ್ತೆ. ಇದೇ ವರ್ಬ್ ಅಲ್ಲೇ ವರ್ಬ್ ಫಾರ್ಮಲ್ಲಿ ಕಂಟಿನ್ಯೂ ಆಗುತ್ತೆ, ಅದು ವರ್ಬ್ 5 ಆಗಿರುತ್ತೆ. ಆದರೆ ಮೇನ್ ವರ್ಬಿನ ಕೊನೆ ಅಕ್ಷರ ಏನು ಬಂದುಬಿಟ್ಟಿರ್ತದು? ಎಸ್, ಎಸ್ ಎಸ್, ಎಸ್ ಎಚ್, ಸಿ ಎಚ್, ಓ ಮತ್ತು ಎಕ್ಸ್ಗಳಿಂದ ಕೊನೆಗೊಂಡಿದ್ದಾಗ ಮತ್ತು ಅವುಗಳಿಗೆ ನಾವು ಹಿ, ಶಿ, ಇಟ್ ಸಬ್ಜೆಕ್ಟ್ ಬಳಕೆ ಮಾಡಿದಾಗ ಮಾತ್ರ ಏನಾಗುತ್ತೆ? ಇ ಎಸ್ ಪ್ರತ್ಯಯ ಅಪ್ಲೈ ಆಗುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ? ರೂಲ್ ನಂಬರ್ 2 ಅಂತ ಹೇಳ್ತೀವಿ. ಅದೇ ವರ್ಬ್ ಫಾರ್ಮ್ ಒಂದು ವೇಳೆ ವಾಯ್ದೊಂದಿಗೆ ಕೊನೆಗೊಂಡಿರ್ತೀನಿ, ಫಾರ್ ಎಕ್ಸಾಂಪಲ್ ಟ್ರೈ, ಫ್ಲೈ, ಕ್ಲಾರಿಫೈ, ಇಸ್ಂಟ್ ಇಟ್, ಡಿಸ್ಟ್ರಾಯ್, ಈ ಥರ ಬಂದಿದ್ದು ಅಂದ್ಕೊಳ್ಳಿ. ಇದು ಕೂಡ ವರ್ಬ್ 1ನಲ್ಲಿ ಫ್ಲೈ ಇರುತ್ತೆ, ವರ್ಬ್ 2ದಲ್ಲಿ ಫ್ಲೀವ್ ಆಗುತ್ತೆ, ವರ್ಬ್ 3rd ಫಾರ್ಮ್ ಫ್ಲೋನ್ ಆಗುತ್ತೆ. ಅದೇ ವರ್ಬ್ 1 ಬಂದಾಗ ಅಗೇನ್ ವರ್ಬ್ 3, 4 ಬಂದಾಗ ಫ್ಲೈಯಿಂಗ್ ಆಗುತ್ತೆ. ಅದಕ್ಕೆ ಜಿರಂಡ್ ಅಂತ ಕರಿತೀವಿ ನೋಡಿ. ಫ್ಲೈಯಿಂಗ್ ಅನ್ನೋ ವರ್ಬ್ಗೆ ಪಾಸ್ಟ್ ಪಾರ್ಟಿಸಿಪಲ್ ಅನ್ನೋ ಅಂತಾರೆ, ಜಿರಂಡ್ ಅಂತಲೂ ಕರಿತಾರೆ. ಅದು ನೌನ್ ಆಗು ನಾವು ಭಾಳ ಸರಿ ಬಳಸ್ತೇವೆ. ಫಾರ್ ಎಕ್ಸಾಂಪಲ್ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ನೋಡಿ ಸ್ಮೋಕಿಂಗ್, ಡ್ರಿಂಕಿಂಗ್ ಮೋರ್ ವಾಟರ್ ಈಸ್ ಹೆಲ್ದಿ ಡ್ರಿಂಕಿಂಗ್, ಲೈಕ್ ದಟ್. ಅದಕ್ಕೆ ನೌನ್ ಅಂತಾರೆ, ಜಿರಂಡ್ ಅಂತಾರೆ, ಪಾಸ್ಟ್ ಪಾರ್ಟಿಸಿಪಲ್ ಅಂತಾರೆ, ಈವನ್ ನಾವು ಸಬ್ಜೆಕ್ಟ್ ಆಗಿ ಬಳಕೆ ಮಾಡ್ತೀವಿ ಅದನ್ನು. ಆಯಿತಾ? ಅದ್ರ ಬಗ್ಗೆ ನಮ್ಗೆ ಕಲ್ಪನೆ ಇರಬೇಕು ರೀ. ದೆನ್ ಇಲ್ಲೇನು ಬರಬೇಕು? ಈ ಥರ ಬಂದುಬಿಟ್ಟು ಅದಕ್ಕೆ ನಾವೆಲ್ಲ ಏನು ಮಾಡ್ತೀವಿ? ಹಿ ಶೀಟ್ ಬಂದಾಗ ಏನು ಮಾಡ್ತೀವಿ? ಮತ್ತು ಅಲ್ಲಿ ವಾಯ್ ತೆಗೆದುಬಿಟ್ಟು ಐ ಇ ಎಸ್ ಪ್ರತ್ಯಯ ಹಚ್ತೀವಿ. ಅದೇ ವರ್ಬ್ 5ಗೆ ಏನು ಹಚ್ತೀವಿ? ಐ ಇ ಎಸ್ ಪ್ರತ್ಯಯ ಹಚ್ಬಿಡ್ತೀವಲ್ವ, ಅದು ಯಾವಾಗ ಸಬ್ಜೆಕ್ಟ್ ಆಗಿ ಹಿ, ಶಿ, ಹಿಟ್ ಬಂದಿದ್ರೆ ಮಾತ್ರ ಅದನ್ನು ಮಾಡ್ತೇವೆ ನಾವು. ಅದಕ್ಕೆ ರೂಲ್ ನಂಬರ್ 4. ದೆನ್ ರೂಲ್ ನಂಬರ್ 3 ಆಯಿತು. ರೂಲ್ ನಂಬರ್ 4 ಏನು ಹೇಳ್ತಂದರೆ, ಅದೇ ವರ್ಬ್ 5 ಅಂದರೆ ಮೇನ್ ವರ್ಬ್ ಕೊನೆಗೆ ವಾಯ್ ಬಂದು ಅದರಿಂದ ವ್ಯಂಜನ ಬರದೆ ಸ್ವರ ಬಂದಿತ್ತು ಅಂದ್ಕೊಳ್ಳಿ. ವ್ಯಂಜನ ಬಿಟ್ಟು ಏನು ಬರಬೇಕು ರೀ? ಸ್ವರ ಬಂದಿರಬೇಕು. ಸ್ವರ ಬಂತು ಅಂದ್ಕೊಳ್ಳಿ, ಅವಾಗ ನಾವು ಅದನ್ನು ಏನು ಮಾಡ್ತೀವಿ ರೀ? ವಾಯಿಯನ್ನು ತೆಗೆದ ಕೇವಲ ಎಸ್ ಪ್ರತ್ಯಯ ಹಚ್ತೀವಿ. ಯಾವಾಗ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಈ ಶೀಟ್ ಸಬ್ಜೆಕ್ಟ್ ಆಗಿ ಬಳಕೆ ಆಗಿದ್ದಾಗ ನಾವೇನು ಮಾಡ್ತೀವಿ? ಎಸ್ ಪ್ರತ್ಯಯ ಹಚ್ತೀವಿ. ಆ ಎಸ್ ಪ್ರತ್ಯಯ ಹಚ್ಚೋದಕ್ಕೆ ನಾವೆಂತ ಕರಿತೀವಿ? ವರ್ಬ್ 5 ಅಂತ ಕರಿತೀವಿ. ಅದಕ್ಕೋಸ್ಕರ ಸ್ವಲ್ಪ ಇದನ್ನು ನಾವು ನೆನ್ಪು ಮಾಡ್ಕೊಂಡು ಮಾತ್ರ ಅದು ಬರ್ತಾ ಹೋಗುತ್ತೆ. ಸಿ ನೆಕ್ಸ್ಟ್ ನೋಡೋಣ ಇವಾಗ. ನೋಡಿ ಇಲ್ಲಿ ಹೇಳ್ದನು, ವರ್ಬ್ 1 ಆಸ್ಕ್ ಇದೆ, ಆಸ್ಕ್ಡ್ ಇದೆ, ಆಸ್ಕ್ಡ್ ಆಯಿತು, ಆಸ್ಕಿಂಗ್. ಇದಕ್ಕೆ ನಾವು ಜಿರಂಡ್ ಅಂತೂ ಅಂತೀವಿ ರೀ, ಪಾಸ್ಟ್ ಪಾರ್ಟಿಸಿಪಲ್ ಅಂತೀವಿ ರೀ, ನೌನ್ ಅಂತೂ ಬಳಸ್ತೀವಿ, ಆ ಥರದಲ್ಲಿ ಬಳಸ್ತೇವೆ. ಸೊ ಅಲ್ಲಿ ವರ್ಬ್ 2 ಇದು ನೋಡಿ, ಇದಕ್ಕೆ ಎಸ್ ಹಚ್ಚಿದ್ದಾರೆ, ಇದಕ್ಕೆ ಆಸ್ಕ್ಸ್. ಅದೇ ಐ, ವಿ, ಯು, ದೇ ಬಂದಾಗ ಬಳಕೆ ಆಗೋದಿಲ್ಲ. ಅವು ಪರ್ಟಿಕ್ಯುಲರ್ಲಿ ಹಿ ಶೀಟ್ ಬಂದಾಗ ಮಾತ್ರ ಬಳಕೆ ಆಗ್ತವೆ ಆಸ್ಕ್ಸ್. ಒಂದು ವೇಳೆ ವರ್ಬ್ ಹಿಂಗಿತ್ತು ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಈಗ ಏನಿಲ್ಲ ಎಸ್ ಎಸ್, ಎಸ್ ಎಸ್ ಲೈಕ್ ದಟ್, ಕ್ರಾಸ್ ಏನಾಗ್ತದೆ? ಕ್ರಾಸಸ್, ಪಾಸ್, ಪಾಸಸ್. ನೋಡಿ ಇದೇ ಮೇನ್ ವರ್ಬೇ, ಇಲ್ಲಿ ಬರಲಿ, ಇಲ್ಲಿ ವರ್ಬ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ರಾಸ್, ಸೆಕೆಂಡ್ ಫಾರ್ಮ್ ಏನಾಗ್ತಿದ್ದು? ಕ್ರಾಸ್ಡ್ ಆಗುತ್ತೆ. ಥರ್ಡ್ ಫಾರ್ಮ್ ಕೂಡ ಏನಾಗುತ್ತೆ? ಕ್ರಾಸ್ಡ್ ಆಗುತ್ತೆ. ಫೋರ್ತ್ ಫಾರ್ಮ್ ಕ್ರಾಸಿಂಗ್ ಆಗುತ್ತೆ. ಆದರೆ ಫಿಫ್ತ್ ಫಾರ್ಮ್ ಏನಾಗುತ್ತೆ? ಕ್ರಾಸಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ನೀವು. ಯಾಕೆ ಅಂತಂದರೆ ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗಳಾದ ಹಿ, ಶಿ, ಇಟ್ ಸಬ್ಜೆಕ್ಟ್ ಆಗಿ ಬಂದಾಗ ಮೇನ್ ವರ್ಬ್ ನಾವೇನು ಹಚ್ತೀವಿ? ಇ ಎಸ್ ಪ್ರತ್ಯಯ ಹಚ್ತೀವಿ. ರೂಲ್ ನಂಬರ್ 2. ಅದೇ ರೂಲ್ ನಂಬರ್ 3 ಏನು ಹೇಳುತ್ತೆ? ಒಂದು ವೇಳೆ ವರ್ಬ್ ಆಗಿ ಟ್ರೈಬ್ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರೂಲ್ ನಂಬರ್ 1 ಆಗಿ ಟ್ರೈಬ್ ಅಂತ ಅನ್ಕೊಳ್ಳಿ. ಇದು ರೂಲ್ ನಂಬರ್ 2ದಲ್ಲಿ ಏನಾಗುತ್ತೆ? ಟ್ರೈಡ್ ಅಂತ ಆಗುತ್ತೆ. ವರ್ಬ್ 3 ಕೂಡ ಏನಾಗುತ್ತೆ? ಟ್ರೈಡ್ ಅಂತ ಆಗುತ್ತೆ. ವರ್ಬ್ 4 ಟ್ರೈಂಗ್. ಯಾವುದೇ ವರ್ಬ್ಗೆ ಐ ಎನ್ ಜಿ ಹಚ್ಚಿದಾಗ ಇದಕ್ಕೆ ನಾವೇನಂತ ಕರಿತೇವೆ? ಪಾಸ್ಟ್ ಪಾರ್ಟಿಸಿಪಲ್, ಜಿರಂಡ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ಇಟ್ ಈಸ್ ಯೂಸ್ಡ್ ಆ್ಯಸ್ ಅ ನೌನ್. ಅದೇ ವರ್ಡ್ ನೌನ್ ಆಗಿ ಬಳಕೆ ಆಗುತ್ತೆ. ಟ್ರೈಯಿಂಗ್ ಬೆಟರ್ ದೆನ್ ಈಸ್ ದ ಲಕ್ ಆಫ್ ದ ನೆಕ್ಸ್ಟ್. ಟ್ರೈಯಿಂಗ್ ಅಗೇನ್ ಆ್ಯಂಡ್ ಅಗೇನ್ ಈಸ್ ದ ಎಫರ್ಟ್ ಆಫ್ ದ ಗೆಟ್ ಜಾಬ್ ಅಂತ. ಆ ಥರದಲ್ಲಿ ನಾವು ಟ್ರೈಯಿಂಗ್ ಅಂದರೆ ಮತ್ತೆ ಮತ್ತೆ ಪ್ರಯತ್ನಿಸೋದು, ಟ್ರೈಯಿಂಗ್. ಅದು ನೌನಾಗಿ ಬಳಸ್ಕೊಳ್ತೇವೆ ನಾವು. ಬಟ್ ಅದೇ ಹಿ ಶೀಟ್ ಬಂದಾಗ ಅದೇನಾಗ್ಬಿಡುತ್ತೆ? ಟ್ರೈಸ್ ಆಗಿಬಿಡುತ್ತೆ. ನೆನ್ಪಿಟ್ಕೊಳ್ಳಿ ನೀವೇನಾಗುತ್ತೆ? ಟ್ರೈಸ್. ಬಿಕಾಸ್ ನೋಡಿ ಮೇನ್ ವರ್ಬ್ನ ಕೊನೆಗೆ ವಾಯ್ ಬಂದಿದೆ, ಅದರಿಂದ ವ್ಯಂಜನ ಇದೆ. ಆಗ ವಾಯನ್ನು ತೆಗೆದು ನಾವೇನು ಮಾಡ್ತೇವೆ? ಐ ಎಸ್ ಅನ್ನು ಆ್ಯಡ್ ಮಾಡ್ತೇವೆ. ಸೊ ಇಟ್ ಬಿಕಮ್ಸ್ ವಾಟ್ ಅಗೇನ್? ಹಿ ಟ್ರೈಸ್, ಶಿ ಟ್ರೈಸ್, ಇಟ್ ಟ್ರೈಸ್. ಇಟ್ ಈಸ್ ಕನ್ಸಿಡರ್ ಲೈಕ್ ವರ್ಬ್ 5. ನೋಡಿ ವರ್ಬ್ 1, ವರ್ಬ್ 2, ವರ್ಬ್ 3 ವಿ ಯೂಸ್ ಕಾಮನ್ಲಿ. ಇವು ನಾವು ಕಾಮನಾಗಿ ಬಳಸ್ಕೊಳ್ತೇವೆ. ಬಟ್ ವರ್ಬ್ 4, ವರ್ಬ್ 5 ಇದಾವಲ್ಲ, ಇವುಗಳನ್ನ ಕಂಟಿನ್ಯೂಸ್ ಟೆನ್ಸ್ಗೆ, ಎಲ್ಲ ಕಂಟಿನ್ಯೂಸ್ ಟೆನ್ಸಿಗೆ ಬಳಸ್ಕೊಳ್ತೇವೆ. ಜಿರಂಡ್ ಅಂತ ಹೇಳ್ತೇವೆ ಮತ್ತು ನಾಮಪದಗಳಾಗಿ ಬಳಸ್ಕೊಳ್ತೇವೆ. ಆ ಕಡೆ ಬರೋ ವರ್ಬನ್ನು ಕೇವಲ ಈ ನಿಯಮಗಳು, ವರ್ಬ್ ಇದ್ದ ಅಗ್ರಿಮೆಂಟ್ ಅಂತೀವಲ್ಲ, ಅಗ್ರಿಮೆಂಟ್ಗೋಸ್ಕರ ಬಳಸೋ ವರ್ಬ್ ಯಾವುದು ಅಂತ ಕರಿತೀವಿ ನಾವು? ವರ್ಬ್ 5 ಅಂತ ಕರಿತೇವೆ. ನೆಕ್ಸ್ಟ್ ಲಾಸ್ಟ್ ಒಂದು ನೋಡ್ಬಿಡಿ ನೀವು. ಫಾರ್ ಎಕ್ಸಾಂಪಲ್ ಇವಾಗ ನಾ ಹೇಳಿದ್ನಲ್ಲ ಪ್ಲೇ ಅಂತ ಹೇಳಿದೆ. ಪ್ಲೇ
ಈ ಪ್ಲೇ ವರ್ಬ್ ಬಂದಿದೆಪ್ಪ, ಈ ಪ್ಲೇ ಸೆಕೆಂಡ್ ಫಾರ್ಮಲ್ಲಿ ಏನಾಗುತ್ತಾ ಪ್ಲೇಡ್ ಅಂತಲೇ ಆಗುತ್ತಾ, ಥರ್ಡ್ ಫಾರ್ಮಲ್ಲಿ ಕೂಡ ಏನಾಗುತ್ತಾ ಪ್ಲೇಡ್ ಅಂತಲೇ ಆಗುತ್ತೆ. ವರ್ಬ್ 4ಅಲ್ಲಿ ಏನಾಗುತ್ತಾ ಪ್ಲೇಯಿಂಗ್. ನೋಡಿ ಪ್ಲೇಯಿಂಗ್ ಬರ್ಡ್ಸ್ ಆರ್ ಲುಕಿಂಗ್ ಲೈಕ್ ವೆರಿ ಬ್ಯೂಟಿಫುಲ್. ಪ್ಲೇಯಿಂಗ್ ಬರ್ಡ್ಸ್ ನೌನ್ ಆಗಿ ಬಳಸ್ಕೊಳ್ಬೋದು ನಾವು. ಸಿಂಗಿಂಗ್ ಬರ್ಡ್ಸ್ ಆರ್ ಸಿಂಗ್ ವೆರಿ ಬ್ಯೂಟಿಫುಲಿ. ನೋಡಿ ಸಿಂಗಿಂಗ್ ಬರ್ಡ್ಸ್, ಪ್ಲೇಯಿಂಗ್ ಬರ್ಡ್ಸ್ ಹಿಂಗೆ ನೌನ್ ಆಗಿ ಬಳಸ್ಕೊಳ್ತೇವೆ. ಅದೇ ಇಲ್ಲಿ ಬಂತಂದರೆ ಪ್ಲೇಸ್ ಅಂತ ಆಗುತ್ತದೆ. ಏನಾಗುತ್ತೆ ವರ್ಬ್ 5ದಲ್ಲಿ ಪ್ಲೇಸ್. ನೋಡಿ ಇಲ್ಲಿ ವಾಯ್ ಇದೆ, ಆದರೆ ಆ ವಾಯ್ದಿಂದ ಸ್ವರ ಇರೋದ್ರಿಂದ ಆ ವಾಯನ್ನು ತೆಗೆಯದೆ ನಾವೇನು ಮಾಡ್ತೀವಿ ಎಸ್ ಪ್ರತ್ಯಯ ಮಾತ್ರ ಹಚ್ತೇವೆ. ಹೀಗೆ ಇಲ್ಲಿ ಬರುವಂಥ ಎಲ್ಲ ವರ್ಬ್ಗಳಿಗೆ ನಾವೇನು ಮಾಡ್ತೀವಿ ರೀ ಎಸ್ ಪ್ರತ್ಯಯ ಹಚ್ಚೋರ ಮೂಲಕ ಏನು ಮಾಡ್ತೀವಿ ಇದನ್ನು ಬಳಸ್ತೀವಿ. ಇದಕ್ಕೆ ರೂಲ್ ನಂಬರ್ 5 ಅಂತಲೂ ಹೇಳ್ತಾರೆ. ವರ್ಬ್ ವಿತ್ ಅಗ್ರಿಮೆಂಟ್ ಅಂದರೆ ಮೇನ್ ವರ್ಬ್ ವಿತ್ ಅಗ್ರಿಮೆಂಟ್, ಬಿ ಫಾರ್ಮ್ಸ್ ವರ್ಬ್ಸ್ ಅಲ್ಲ, ಮೇನ್ ವರ್ಬ್ ವಿತ್ ಅಗ್ರಿಮೆಂಟ್ ಈ ಥರದಲ್ಲಿ ಬರ್ತಾ ಹೋಗುತ್ತೆ. ಹಾಗಾಗಿ ಇವುಗಳ ಬಗ್ಗೆ ನಮಗೇನಿರಬೇಕು ರೀ ಗೊತ್ತಿರಬೇಕು ಅಂತ, ಇಷ್ಟು ವಿಷಯಗಳು ನಮಗೆ ಅರ್ಥ ಇರಬೇಕು. ಸೊ ದೆನ್ ವಿ ಆರ್ ಗೋಯಿಂಗ್ ಟು ನೋ ಅಬೌಟ್ ವಾಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ನೋಡಿ ಏನು ಹೇಳ್ತಿದ್ದು, ವಿಲ್ ರಿಕ್ಯಾಪ್ಚರ್ ಅಗೇನ್. ಎಸ್, ವಾಟ್ ಈಸ್ ದ್ಯಾಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ನೋಡಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದರೆ ಅದು ತನ್ನದೇ ಆದ ಒಂದು ವರ್ಬ್ನೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಮಾತ್ರ ನಾವು ಏನಂತ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೇವೆ. ನೆಕ್ಸ್ಟ್ ಇಲ್ಲೆಲ್ಲ ನೋಡಿದ್ವಿ ನಾವು, ಏನು ನೋಡಿದ್ವಿ ಸಿ, ಇಲ್ಲೇ ನೋಡಿದ್ವಿ. ನೋಡಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಲ್ಲಿ ಬಿ ಫಾರ್ಮ್ಸ್ ಅಂತ ನೋಡಿದ್ವಿ. ಸ್ವಲ್ಪ ಬಿ ಫಾರ್ಮ್ಸಲ್ಲಿ ಬಂದು ಸ್ವಲ್ಪ ಆಯಿತಾ. ನೋಡಿ ಇಲ್ಲಿ ಎಸ್, ಇಲ್ಲೇ ನೋಡಿದ್ವಿ ಬಿ ಫಾರ್ಮ್ಸಲ್ಲಿ. ಅಂದರೆ ಇವು ಬಿ ಫಾರ್ಮ್ ಅಗ್ರಿಮೆಂಟ್ ಆಗಿರ್ತವೆ, ಬೇರೆ ಏನು ಮಾಡೋಕ್ಕಿಲ್ಲ. ಏನು ಬಿ ಬಂದಾಗಷ್ಟೇ ಬಳಕೆ ಆಗ್ತವೆ. ಮೀನ್ಸ್ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ ಅಂತ ಕ್ಲಿಯರಾಗಿ ಹೇಳಿದೆ ನಾನು. ಸೊ ಇವುಗಳಿಗೆ ಏನಂತಕ್ಕಂಥ ಬಿ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ಕರೀತಾರೆ ಅಂತ. ನೆಕ್ಸ್ಟ್ ಬಂತು ರೀ ಇವಕ್ಕೆ ಹ್ಯಾವ್ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ಹೇಳ್ತೀವಿ ನಾವು. ಅಂದರೆ ಹ್ಯಾವ್, ಹ್ಯಾಸ್, ಹ್ಯಾಡ್ 3 ಬರ್ತವೆ. ಇಲ್ಲಿ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ. ಇದು ಬಂದಾಗ ಇದು ಬಳಸಬೇಕು. ಐ, ವಿ, ಯು, ದೇ ಬಂದಾಗ ಹ್ಯಾವ್ ಬಳಸಲೇಬೇಕು. ಹಿ, ಶಿ, ಇಟ್ ಬಂದಾಗ ಹ್ಯಾಸ್ ಬಳಸಲೇಬೇಕು. ಇನ್ನು ಪರ್ಫೆಕ್ಟ್ ಅಂತ ಬಂದಾಗ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಹ್ಯಾಡ್. ಬಟ್ ವರ್ಬ್ ಇಲ್ಲಿ ಪರ್ಫೆಕ್ಟೆನ್ಸ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಇಲ್ಲಿ ವರ್ಬ್ ಯಾವತ್ತು ನಾವೇನು ಬಳಸಬೇಕಾಗುತ್ತೆ ವರ್ಬ್ ಥರ್ಡ್ ಫಾರ್ಮ್ ಬಳಸಬೇಕಾಗುತ್ತೆ. ಹೀಗೆ ನಾವೇನು ಮಾಡ್ಬೋದು ರೀ ಟೆನ್ಸಸ್ಸಲ್ಲಿ ಬಳಸ್ತಾ ಹೋಗ್ತೇವೆ. ಇವುಗಳಿಗೆ ಏನಂತ ಕರೀತಾರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಹ್ಯಾವ್ ಫಾರ್ಮ್ಸ್. ನೋಡಿ 3 ಥರದಲ್ಲಿ ಬರ್ತವೆ. ಸೊ ಇನ್ನೊಂದಿದೆ ಡೂ ಫಾರ್ಮ್ಸ್ ಅಂತ ಇದೆ, ಬಿ ಫಾರ್ಮ್ಸ್ ಅಂತ ಇದೆ, ಹ್ಯಾವ್ ಫಾರ್ಮ್ಸ್ ಅಂತ ಇದೆ, ಆ್ಯಂಡ್ ಆಸ್ ವೆಲ್ ಆಸ್ ಲಾಸ್ಟ್ ಒನ್ ಮೇನ್ ವರ್ಬ್ ಅಂತ ಬರ್ತೀವಿ. ಇನ್ನೊಂದು ಯಾವ್ದು ಬರ್ತೀರಿ ಫಾರ್ ಎಕ್ಸಾಂಪಲ್ ಸಿ, ಎಸ್ ಮೇನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇನ್ ವರ್ಬ್ ಫಾರ್ಮ್ಸ್ ಅಂತ ಬರ್ತದೆ. ಮೇನ್ ವರ್ಬ್ ಅಂದರೆ ಇಲ್ಲಿ ಮೇನ್ ವರ್ಬ್ಗಳು ಬಂದಾಗ ಮಾತ್ರ ಬದಲಾವಣೆ ಆಗ್ತಾ ಹೋಗುತ್ತೆ. ನಾವು ಈಗಲೇ ನೋಡಿದ್ವಲ್ಲ, ಏನೇನು ನೋಡಿದ್ದೀವಿ ಮೇನ್ ವರ್ಬ್, ವರ್ಬ್ 1, ವರ್ಬ್ 2, ವರ್ಬ್ 3, ಮತ್ತು ಅದನ್ನು ನಾವು ಮುಂದುವರೆದು ಫಾರ್ಮಲ್ ಬಳಸ್ಬೇಕಂದಾಗ ವರ್ಬ್ 4, ವರ್ಬ್ 5 ಅಂತಲೂ ಬಳಸ್ಕೊಂಡ್ಬಿಡ್ತೀವಿ ನಾವು. ಹೀಗೆ ಇವುಗಳ ಬಗ್ಗೆ ನಮಗೆಲ್ಲ ಐಡಿಯಾಸ್ ಇರಬೇಕು. ಇದಕ್ಕೆ ಮಾತ್ರ ನಾವೇನಂತ ಕರಿತೇವೆ ಸೊ ವರ್ಬ್ ವಿತ್ ಅಗ್ರಿಮೆಂಟ್ ಅಂತ ಕರಿತಾ ಹೋಗ್ತೇವೆ. ಓಕೆನಾ. ಇದ್ರ ಬಗ್ಗೆ ನಿಮಗೆ ಇನ್ನೂ ಕ್ಲಾರಿಟಿನ ಅಂದರೆ ನಾನೊಂದು 25 to 30 ಕ್ವಶನ್ಸನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೇನೆ. ಎಲ್ಲ ಚಾಪ್ಟರ್ಸ್ ಎಲ್ಲ ಕವರ್ ಆದಮೇಲೆ ಸ್ಟೆಪ್ ಬೈ ಸ್ಟೆಪ್ ಅಕಾರ್ಡಿಂಗ್ ಟು ಸಿಲೆಬಸ್ ವೈಸ್ ನಾವೇನು ಮಾಡ್ತಾ ಹೋಗೋಣ, ಕ್ವಶನ್ ಪೇಪರ್ ಸೆಟ್ ಮಾಡಿ ಕ್ವಶನ್ ಪೇಪರ್ ಟೈಪ್ ಮಾಡಿ ಅದನ್ನು ಸಾಲ್ವ್ ಮಾಡ್ತಾ ಹೋಗೋದಿಲ್ಲ. ದೆನ್ ಯು ವಿಲ್ ಕಮ್ ಟು ಯುವರ್ ಸೆಲ್ಫ್. ಓಕೆ ಎಸ್, ಅದಕ್ಕೆ ಇಲ್ಲಿವರೆಗೂ ನಾವೇನು ತಿಳ್ಕೊಂಡಿದ್ದೀವಲ್ಲ ಈಗ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬಗ್ಗೆ ನಾವೇನು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ದೀವಲ್ಲ, ಇದು ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಭಾವಿಸ್ತಾ ಲೆಟ್ ಅಸ್ ಮೀಟ್ ಇನ್ ದ ನೆಕ್ಸ್ಟ್ ಸೆಷನ್. Until there, just keep watching Meru online classes. Thank you guys. Thanks one and all.